अखिलांडकोटि ब्रह्मांड नायका राजाधिराजा ओ योगी राजा परब्रह्म स्वरूपा त्रिमूर्ति रूपा सद्गुरु श्री सदानंदा सद्गुरु श्री सदानंदा सद्गुरु श्री सदानंदा। ಎಲ್ಲರೋ ಕೈಗೆ ಬಂದಿತ್ತು ಬೈಕ್ ಬಂದಿಲ್ಲ ಇರಲ್ಲ ಸ್ವಾಮಿ ಹುಡುಕ್ತೀವಿ ಅಲ್ಲೇನು ಸೌಂಡ್ ಇಲ್ಲ, ಈ ಹೆಣ್ಣನ್ನ ತಾಯಿ ಸ್ವೀಕರಿಸ್ತಾ ಇಲ್ಲ. ಈ ಹೆಣ್ಣು ಈಗಾಗಲೇ ಅಪವಿತ್ರಳಾಗಿದ್ದಾಳೆ. ಈಗ ನಿಧಿ ಬೇಕಂದ್ರೆ ಒಳ್ಳೆ ಹೆಣ್ಣನ್ನ ಬಲಿ ಕೊಡ್ಬೇಕು. ಒಳ್ಳೆ ರಸಪುರಿ ಹಣ್ಣು ತರ ಇದ್ಲು, ಅದಕ್ಕೆ ರುಚಿ ನೋಡ್ಬಿಟ್ಟೆ. ನಿನ್ನ ಹತ್ರ ನಿಧಿ ಒಂದಿದ್ರೆ ಈ ತರ ನೂರಾರು ಹೆಂಗ್ ಸಿಕ್ತಿದ್ರು. ಕೈಗೆ ಬಂದ್ ನಿಧಿನ ಬಿಟ್ಬಿಟ್ಟಿಯಲ್ಲೋ. ಇವಾಗ ಏನ್ ಮಾಡುದು ಗುರುಜಿ? ಈ ಟೈಮಲ್ಲಿ ನಾನು ಬೇರೆ ಹೆಣ್ಣು ಎಲ್ಲಿಂದ ಕರ್ಕೊಂಬರ್ಲಿ? ಗುರುಗಳೇ, ಆ ಹುಡುಗನ ಬಲಿ ಕೊಟ್ಬಿಟ್ರೆ? ಹುಚ್ಚ, ನಿಂಗೆ ಅಷ್ಟು ಗೊತ್ತಲ್ವಾ? ಅವನಾಗ್ಲೇ ಭಿನ್ನ ಆಗಿದ್ದಾನೋ. ತಲೆ ಕೆಡ್ಸ್ಕೋಬೇಡ. ಆ ತಾಯಿಗೆ ಬೇಕಾಗಿರೋ ಬಲಿನ ತನ್ನ ಹತ್ರ ಕರ್ಸ್ಕೋತಾಳೆ. ಏನೋ ಮಾಡೋಣ? ಯಾರ ತಲಾರ ಬಾಯ್ ಬಿಟ್ರೆ? ಬಾಯಿ ಬಿಟ್ರೆ ತಾನೇ ನಾಲ್ಗೆ ಕುಯ್ದು ಬಿಸಾಕ್ರು. ಅದ್ಯಾಕೆ ಬಾಯಿ ಬಿಡ್ತಾನೆ ನೋಡೋಣ.
ಅಯ್ಯಯ್ಯೋ ಬಾಂಬ್ ಸೀನ ಬಾಂಬ್ ಹಾಕ್ತಾವನೆ ಮೂಗ್ ಮುಚ್ಕೊಳ್ರೋ. ಚೀ ಗಬ್ಬು. ಅಯ್ಯಯ್ಯೋ ಗಬ್ಬು ನಾತ ಏನ್ ತಿಂತಾನೋ ಇವನ್ ಹೊಟ್ಟೆಗೆ. ಛೇ ಲೋ ಏನೋ ನಿನ್ ಪ್ರಾಬ್ಲಮ್ಮು. ಪ್ರಾಬ್ಲಮ್ ನಂದಲ್ಲಕ್ಕ, ನಮ್ಮ ಅಪ್ಪಂದು. ಅಳ್ಸಿದ್ದು ಪಳ್ಸಿದ್ದು ಎಲ್ಲ ಕೊಟ್ಟು ಸೀನ ಆಗಿದ್ದವನ ಬಾಂಬ್ ಸೀನ ಮಾಡ್ಬಿಟ್ಟವನಕ್ಕ. ಪಾಪ CM ಸಾಹೇಬ್ರು ಫ್ರೀಯಾಗಿ ಅಕ್ಕಿ ಕೊಡ್ತಾರ ತಾನೆ, ಬೇಯಿಸ್ಕೊಂಡು ತಿನ್ನಕ್ಕಾಗಲ್ವಾ? ನಮ್ಮಪ್ಪ ಅದನ್ನು ಬ್ಲಾಕಲ್ಲಿ ಮಾರ್ಕೊಂಡ್ಬಿಡ್ತಾನಕ್ಕ. ನಿಮ್ಮಂಥವ್ರು ಇರೋದ್ರಿಂದಾನೆ CM ಸಾಹೇಬ್ರು ಅಕ್ಕಿ ಕೊಟ್ರು ಬೈಸ್ಕೊಳ್ಳೋದು. ಅಕ್ಕ ಒಂದ್ ನಿಮಿಷ ಅಕ್ಕ, ಸೌಂಡ್ ಇಲ್ದಂಗೆ ಮುಸ್ಕೊಂಡ್ಬಂದ್ಬಿಡ್ತೀನಿ ಅಕ್ಕ. ಬೇಗ ಹೋಗ್ಬಾ. ಬಾಂಬು ಚಡ್ಡಿಯಲ್ಲೇ ಮಾಡ್ಕೊಂಬಿಟ್ಟಿಯಕ್ಕಲ್ಲ. ಆರಾಮಾಗಿದ್ದೆ ನಾನು, ನಮ್ಮಪ್ಪ ನಾನು ಹಾಳು ಮಾಡ್ಬಿಟ್ಟ. ಯಾರ್ದಪ್ಪ ಇದು ಮಗು? ಇಲ್ಲಿ ಬಂದು ಮಲ್ಗೈತೆ. ನಮ್ಮೂರ್ ಮಗು ಅಲ್ವಲ್ಲ. ಅಕ್ಕ ಅಕ್ಕ ರಾಧಕ್ಕ ಬಾರಕ್ಕ, ಮಗು ಮಲ್ಗೈತೆ. ಮಗುನಾ? ಬೇಗ ಬಾ ಅಕ್ಕ, ಬೇಗ ಬಾ. ಅಕ್ಕೋ ಬಂದ್ರು, ಬೇಗ ನಡೀರೋ. ಬಿಡ್ತೇನೋ. ಯಾರ್ಲ ಮಗು? ಯವ್ವಿ ಯಾರ್ದೋ ಮಗು ಇಲ್ಲಿ ಮಲ್ಗೈತೆ? ಹೌದಕ್ಕೋ, ಇದ್ಯಾವುದೋ ನಮ್ಮೂರಿಂದ ಹೊಸ ಮಗ. ಸಿಟಿ ಮಗ ಅಂತ ಕಾಣತ್ತೆ. ಎಲ್ಲಿಂದ ತಪ್ಪಿಸ್ಕೊಂಡು ಬಂದಿರ್ಬೇಕು. ಪುಟ್ಟಿ ಎದ್ದೇಳಪ್ಪ. ಪುಟ್ಟಿ ಹೆಂಗ್ ಬಂದೆ ಇಲ್ಗೆ? ನನ್ ಗೊತ್ತಿಲ್ಲ. ಅಲ್ಲವ್ವ, ಎಲ್ಲಿಂದ ಬಂದಿದ್ಯಾ? ಹೇಗ್ ಬಂದೆ? ನಿನ್ ಮನೆಯಲ್ಲವ್ವ? ಗೊತ್ತಿಲ್ಲ. ಅಲ್ಕಂಡ್ರೋ, ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾಳೆ. ಪಾಪ ಬಿಟ್ಟೋಗಕ್ಕೆ ಮನ್ಸೇ ಬರ್ತಾ ಇಲ್ಲ. ಒಂದ್ ಕೆಲ್ಸ ಮಾಡೋಣ, ಇವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಯ್ತೀನಿ. ನೀವೆಲ್ಲ ಬೇಗ ಹೋಗಿ ಸೌದೆ ತಗೊಂಡು ಬಂದ್ಬಿಡಿ, ಆಯ್ತಾ? ಸರಿ ಬಾ ಪುಟ್ಟಿ, ನಮ್ಮ ಮನೆಗೆ ಹೋಗೋಣ, ಆಯ್ತಾ? ನೀನು ನಮ್ಮೂರಿಗೆ ಬಂದಿರೋ ಹೊಸ ನೆಂಟ್ರು ಅಲ್ವಾ? ಮಾಡಿಲ್ಲಿ ಏಕೆ? ಏನಾಯ್ತು? ಯಾಕವ್ವ? ಯಾಕೆ ಅಳ್ತಾ ಇದೆಯಾ? ತಿಂಡಿ ಬೇಡವಾ? ಒತ್ತಾರೆಯಿಂದ ಏನು ತಿನ್ಲಿಲ್ವಲ್ಲವ್ವ? ಏನು ತಿನ್ಲಿಲ್ಲ ಅಂದ್ರೆ ಹೆಂಗವ್ವ? ಓ, ಅಪ್ಪ ಅಮ್ಮನ ನೆನ್ಪಾಗ್ತಿದ್ಯಾ? ಅದಕ್ಕೆ ಹೇಳವ್ವ, ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳವ್ವ. ನಿನ್ನ ಹೆಸರೇನು? ಗೊತ್ತಿಲ್ಲ. ನಾನ್ ನಿನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಗೊತ್ತಿಲ್ಲ. ಆಯ್ತು ಬಿಡವ್ವ. ಲೇ ಕೃಷ್ಣ ಬೇಗ ಬಾರೋ. ಏ ಕೃಷ್ಣ, ನಿಮ್ಮ ಅಕ್ಕ ಕರಿತಾವಳೆ, ಬಾರೋ. ಏನಕ್ಕ? ಬಾಯ್ತ್ಲಾಗೆ ಇವಳ ದೇವಸ್ಥಾನದ ಹತ್ರ ಕರ್ಕೊಂಡೋಗಿರೋ. ನಾನು ಕೆಲಸ ಮುಗಿಸ್ಕೊಂಡು ನಿಮ್ ಜೊತೆಗೆ ಬರ್ತೀನಿ. ಹುಷಾರ ಕರ್ಕೊಂಡ್ ಬಾ. ಲೇ ಕೃಷ್ಣ, ಮಗ ಜೋಪಾನ ಕಣ್ಲಾ. ಮಗ ಶ್ರೀಮಂತರ ಮನೆ ಮಗ ಅಂತ ಕಾಣ್ತದೆ. ನೋಡೋಕೆ ಎಷ್ಟು ಮುದ್ದಾಗೈತಲ್ವಾ? ಬಹು ಚಂದಾಗವಳೆ. ಯಾರ ಮಗನೋ ಏನೋ, ಪೊಲೀಸ್ಗೆ ಹೋಗಿ ಒಪ್ಪಿಸ್ಬಿಡೋಣ. ನಿನ್ ತಲೆ ಕೆಟ್ಟಿದ್ಯಾ? ಮೊದ್ಲೇ ಚಿಕ್ಕ ಮಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮಗ ಎಲ್ಲಿಂದ ಬಂತು, ನಿನ್ಗೆಲ್ ಸಿಕ್ತು ಅಂತ ತಲೆ ತಿಂತಾರೆ. ಸ್ವಲ್ಪ ದಿನ ಸುಮ್ಕಿದ್ ಬಿಡೋಣ ಬಿಡು. ಅವರೇ ಬಂದು ಕೇಳಿದಾಗ ಕೊಟ್ಬಿಡೋಣ ಬಿಡು. ಆಯ್ತು ಬಿಡು ತಾತ. ಆಯ್ತು. ಹಿಂದ ಇಡ್ಲಿ ಐತೆ, ತಿನ್ಕ. ತಗ ಇಡ್ಕ. ಸುಮ್ಮನೆ ಕುಡ್ಕೊಂಡಿರ್ಬೇಡ. ಬೇಗ ಬರ್ತೀನಿ, ಹುಷಾರು. ಹೇಯ್, ಮಾತಾಡ್ಕೊಂಡು ಹಂಗೆ ಕುಂತಿದ್ದೀರಾ? ಬಿರ್ಬಿರ್ನೆ ಕೆಲಸ ಮಾಡ್ರಿ. ಏನು ಹಂಗೆ ಕುಂತಿದ್ದೀರಾ? ಏನೇ ಮಿಟಿಕ್ಲಾಡಿ, ನಿಂಗೆ ಈಗ ಬೆಳಕಾಯ್ತಾ? ರಾಣಿ ಬಂದಂಗೆ ನುಲ್ಕೊಂಡು ಬರ್ತಿದ್ಯಲ್ಲ, ಕೆಲಸ ನಿಮ್ಮಪ್ಪ ಮಾಡ್ತಾನಾ? ಇಲ್ಲ ಕಣವ, ಮನೆಯಾಗ ಕೆಲಸ ಮುಗಿಸಿ ಮಗುಗೆ ತಿಂಡಿ ತಿನ್ಸ್ಬರೋಕೆ ಇಟ್ಟೊತ್ತಾಯ್ತು. ಅವನು ಯಾವ ಮಗನೇ? ಗಡು ಕತ್ತೆ ಇದ್ದಂಗೆ ಅವನೇ. ಮಗ ಅಂದ್ರೆ ಕೃಷ್ಣ ಅಲ್ಲವ್ವ, ನಮ್ಮೂರಿಂದ ನಮ್ಮ ನೆಂಟ್ರ ಮಗ ಬಂದೈತೆ, ಅವಳನ್ನೇ ಮಗ ಅಂದಿದ್ದು. ನಿಂಗ್ಯಾರೇ ಹೊಸ ನೆಂಟ್ರು ನನಗೆ ತಿಳಿದಂಗೆ? ಏನ್ ಹಂಗ್ ನಿಂತಿದ್ಯಾ? ಕೆಲಸ ನೋಡ್ಕೋಗೋ. ನಾನು ಸೀನಾ
ಬಾಂಬ್ ಸೀನಾ. ಆ ಮಿಲ್ಟ್ರಿನಲ್ಲಿ ಬಾಂಬ್ ಹಾಕಿದ್ರೆ ಶತ್ರುಗಳೆಲ್ಲ ಸತ್ತೋಗ್ತಾರೆ. ನಾನ್ ಬಾಂಬ್ ಹಾಕಿದ್ರೆ ಇಲ್ಲಿರೋರೆಲ್ಲ ಮೂರ್ಛೆ ಹೋಗ್ಬಿಡ್ತಾರೆ. ಇವನು ಬಾಬು, ಛತ್ರಿ ಬಾಬು. ಇವ್ರಪ್ಪ ಕತ್ರಿ ಕೈ ಕೊಟ್ಟು ಕೆಲಸ ಮಾಡೋ ಅಂತಂದ್ರೆ ಎಲ್ಲಾರ ತಲೆ ತೆಗಿಯೋ ಕೆಲಸ ಮಾಡ್ತಾವನೆ ಅಂತ ಕಂತ್ರಿ ನನ್ ಮಗ. ಅದಕ್ಕೆ ನಾನು ಇವನ್ಗೆ ಛತ್ರಿ ಬಾಬು ಅಂತ ಹೆಸರಿಟ್ಟಿರೋದು. ಇವನು ಮುನ್ನ 3 ತಿಂಗಳಿಂದ ಬೇಜಾನ್ ಕೂಯ್ತಾ ಇದ್ದ. ಅದ್ಯಾವ್ದೋ ಅಮಾಸೆ ದಿನ ಸಿಗಾಕೊಂಡ್ಬಿಟ್ಟು ನಾಲ್ಗೆ ಕತ್ತರಿಸ್ಕೊಂಡ್ಬಿಟ್ಟವನೆ ಪಾಪ. ಬರೀ ಇವಾಗ ಬೆಬ್ಬೆ ಬೆಬ್ಬೆ ಅಂತಾನೆ. ಇವನು ಧ್ಯಾನು, ಫುಲ್ ಡಿಸೆಂಟು, ಸೈಲೆಂಟು. ಇವನು ಕೃಷ್ಣ. ಮಹಾಭಾರತದಲ್ಲಿ ಕೃಷ್ಣ ಹೆಂಗ್ ಸಾರಥಿನೋ ಅದೇ ರೀತಿ ಇವನು ಸಾರಥಿನೇ. ಈ ಊರಲ್ಲಿ ಪಂಚ ಪಾಂಡವರು ನಾವೇ. ನಮ್ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಬರ್ಬೇಕು, ಅವನೇ ನಮ್ಗೆಲ್ಲ ಫೈನಾನ್ಷಿಯರು. ಹೇ ಬಂದ ನಮ್ ಬೇಕ್ರಿಕಿ. ಯಾಕ್ಲ ಮರಿಗೌಡ, ಯಾಕ್ಲ ಲೇಟು? ಎದ್ದಿದ್ದು ಲೇಟ್ ಆಯ್ತು ಕಣ್ಲ. ಯಾಕ್ರೋ ಇಲ್ಲಿ ನಿಂತಿದ್ದೀರಾ? ಬರ್ರೋ ಹೋಗೋಣ. ಲೇ ಅಲ್ಲಿ ಮುನ್ಯ ಇದನ್ ಕಣ್ರೋ. ಏನ್ ಮಾಡ್ತಾನೆ ಬಂದ್ರಲ್ಲ? ಬೇಡ ಕಣ್ಲ, ಅವ್ನ್ ಸರಿ ಇಲ್ಲ. ಅವನೇನ್ ಮಾಡ್ತಾನೆ ಬಂದ್ರಲ್ಲ? ಇವತ್ತು ಅವನ್ಗೊಂದ್ ಗತಿ ಕಾಣ್ಸೋಣ ಬರ್ರೋ. ಅವನ್ಗೆ ಇವತ್ತು ಹಬ್ಬನೇ ನಡೀರೋ. ರಾಧಾ, ರಾಧಾ. ಏಯ್ ಕೂಗ್ತಿರೋದ್ ಕೇಳಿಸ್ತಿಲ್ವೇನೆ? ಹೋಗ್ ನೋಡೋಗು ಏನು ಅಂತ. ಆಯ್ತು ಅಮ್ಮವ್ರೆ, ಬಂದೆ. ಬುದ್ಧಿ ಏನ್ ಬುದ್ಧಿ? ಏನೋ ಆಚೆ ಮಗ ಗಿಗ ಅಂತೇನೋ ಅಂತ ಇದ್ದೆ. ನಮ್ ನೆಂಟ್ರ ಮಗ ಬುದ್ಧಿ. ಹುಡುಗನ ಹುಡುಗಿನ? ಎಷ್ಟು ವಯಸ್ಸು? ಹೆಣ್ಮಗ ಬುದ್ಧಿ, 5 ವರ್ಷ. ನೋಡಕ್ ಇವಾಗ್ಲೇ ಹಿಂಗಿದ್ದಾಳಲ್ಲಪ್ಪ. ಸರಿ ಹೋಗಿ ನೀರು ತಗೊಂಬ ಹೋಗು. ಆಯ್ತು ಬುದ್ಧಿ. ಈಗಲೇ ಹಿಂಗಿದ್ದಾಳೆ, ಇನ್ನು ದೊಡ್ಡವಳಾದ್ಮೇಲೆ ಹೆಂಗಿರ್ತಾಳೋ. ನನ್ನ ಕೈ ಬಿಡಿ ಬುದ್ಧಿ. ಹೋಗು ಹೋಗು. ಈ ಕಸಿನ ಸಸಿ ಮಾಡೋದೇ ನಾನು. ಬೇಡ ಮುನ್ಯ, ಹೊಡಿಬೇಡ ಮುನ್ಯ, ಬೇಡ ಮುನ್ಯ. ಬೇಡ ಮುನ್ಯ, ಶ್ರಮಿಸ್ಬಿಡು ಮುನ್ಯ. ನಾವು ಕನ್ನಡದಲ್ಲಿ ಹಿಡಿಸ್ತೇ ಇರೋ ಪದ ಸೆಮ್ಸು ಅನ್ನೋದು. ಅವನ್ ಹೇಳ್ದೆ ಇವನ್ ಹೇಳ್ದೆ, ಅವನ್ ಬಂದ ಇವನ್ ಬಂದ ಅಂತ ಯಾರೇ ಬರ್ಬೋದು. ನಮ್ಮವ ನಿಮ್ಮವ ಅಂತ ಎಷ್ಟೇ ಜನ ಕೂಗಾಡಿದ್ರು ಈ ಮಸ್ತ್ ಮುನಿಯವ ಯಾವತ್ತೂ ಕಮ್ಮಿ ಆಗ್ತಿಲ್ಲ. ನಮ್ಗಿರವ ನನ್ಗಿದ್ದೇ ಇರುತ್ತೆ, ತಿಳಿತಂದ. ಅಮ್ಮವ್ರೆ, ಒಸಿ ಬೇಗ ಹೋಗ್ಬೇಕು. ಮಗಿನ ತಯಾರು ಮಾಡಿ ಊರಿಗೆ ಕಳಿಸ್ಬೇಕು. ನಿನ್ ಕೆಲಸ ಎಲ್ಲ ಮುಗೀತಾ? ಆಯ್ತು ಅಮ್ಮವ್ರೆ. ಸರಿ ಈಗ ಹೋಗು, ಒತ್ತಾರೆ ಬೇಗನೆ ಬಂದ್ಬಿಡು. ಇಷ್ಟು ಬೇಗೇನೆ ಅರ್ಜೆಂಟು? ನಮ್ಮೂರು ಜಾತ್ರೆಗಿತ್ತು, ನೋಡ್ಕೊಂಡು ಹೋಗ್ಬೋದಿತ್ತು. ಹುಷಾರ್, ಇನ್ನೊಂದ್ಸತಿ ತಪ್ಪು ಮಾಡ್ಬೇಡ. ಅಣ್ಣ ಏನಣ್ಣ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ಯಾ? ಅಣ್ಣ ಏನಣ್ಣ ನಾನೇನು ಮಾಡಿದೆ ಅಂತ ಹೊಡೆದೆ? ನೀನೇನು ಮಾಡಿಲ್ಲ ಕಣ್ಲ, ಆದ್ರೆ ನನ್ನ ಅವ ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೆ ಬಿಲ್ಡಪ್. ಸಾಯಂಕಾಲ ಪಾರ್ಟಿ ಕೊಡ್ತೀನಿ ಬಿಡು, ಬೇಜಾರ್ ಮಾಡ್ಕೊಬೇಡ. ಅಲ್ಲಿ ನೋಡ್ಲ ನನ್ನ ದುಶ್ಮನಗಳು ಬಂದವ್ರೆ. ಲೇ ಮುನಿಯಾ, ಸಾಕ್ ನಿಲ್ಸೋ. ಏನು ಬಿಲ್ಡಪ್ಪು? ಅದಿರ್ಲಿ, ಯಾರ್ಲ ಇವ್ರು? ಊರಿಗೆ ಹೊಸ ನೆಂಟ್ರು. ಇವಳು ನನ್ನ ತಂಗಿ ಚಿನ್ನಿ, ಊರಿಂದ ಬಂದವಳೆ. ಲೇ ಓಯ್ ಎತ್ತೋಳ್ರಲ್ಲ. ಬಾರಣ್ಣ, ಯಾಕಂಗ್ ಹೊಡಿತೀಯ? ಮಾತಾಡಿ ಬಾಸ್. ಬಂದವಳೆ ಸರಿ, ಯಾವಾಗ ಹೋಗ್ತಾಳೆ? ಹೌದು, ನಿಮ್ಮ ಪಂಚಪಾಂಡು ಗ್ಯಾಂಗ್ರಲ್ಲಿ ಇಬ್ರು ಮಿಸ್ಸಿಂಗ್ ಆಗಿದಾರಲ್ಲ. ಅದೇ ಕಳ್ಳ ಛತ್ರಭಾವನ್ ಕ್ಯಾನು ಎತ್ತಾಗೋದ್ರಲ್ಲ. ಅವರಿಬ್ರು ಅರ್ಜೆಂಟ್ ಅಂತ ಚಡ್ಡಿ ಬಿಚ್ಕೊಂಡು ಕೆರೆ ಕಡೆ ಹೋಗ್ಬಿಟ್ರು. ಮನೆ ನೋಡ್ರೆ ಡರ್ರು ಮಗ, ಬೇದಿ ಕಿತ್ಕೊಂಡಿರುತ್ತೆ. ಅಷ್ಟ್ ಭಯ ಇದ್ರೆ ಸಾಕ್ ಬಿಡು. ಲೇ ಮುನಿಯಾ, ನೋಡು, ಸುಮ್ನೆ ಕಾಲ್ ಕೆರ್ಕೊಂಡ್ ಜಗ್ಲಕ್ ಬರ್ಬೇಡ. ನಾವೆಲ್ಲ ಒಂದೂರ್ನವ್ರು. ಹೇಳ್ತಾ ಇದ್ದೀನಿ ಕೇಳು.
ಲೇ ಇಲ್ಲೇನ್ರೋ ಮಾಡ್ತಿದ್ದೀರಾ? ಎಷ್ಟು ಅಂತ ನಿಮ್ನೆಲ್ಲ ಹುಡ್ಕೋದು? ಮನೆಗೆ ಹೋಗೋಣ ನಡಿರೋ. ರಾಧಕ್ಕ ನಿನ್ ತಂಗಿ ಇನ್ಮೇಲೆ ನಂಗೂ ತಂಗಿನೇ. ಹಾಯ್ ದಿಸ್ ಇಸ್ ಮಸ್ತ್ ಮುನಿಯಾ. ಹೌ ಆರ್ ಯು ಬೇಬಿ? ನಡಿರೋ ಬೇಗ, ಇವಳನ್ನ ಊರಿಗೆ ಕಳಿಸ್ಬೇಕು. ಅಕ್ಕ ಏನಕ್ಕ ಇನ್ನು ಇವತ್ತಾನೆ ಬಂದವಳೆ. ನಮ್ಮೂರೆಲ್ಲ ತೋರ್ಸಿ ನಾಳೆ ಕಳ್ಸಿದ್ರಾಯ್ತು ಏನ್ಲ ಅಂತೀಯಾ? ಹೌದು ಕಣ್ಲ ಅಕ್ಕ, ಊರೆಲ್ಲ ನೋಡ್ಬಿಟ್ಟು ಕಳ್ಸೋಣ ಅಕ್ಕ. ಲೇ ಬಂಬು ಅಕ್ಕಳ ಒಂದ್ ಸಾಂಗು. ಬಂದಳ ಯುವರಾಣಿ ಹಳ್ಳಿಯ ನೋಡಲೆಕ್ಕ, ಬಂದಳ ಮಹಾರಾಣಿ ನಮ್ಮಳ್ಳಿಯ ಕಾಣಲೆಕ್ಕ. ಇನ್ವೈಟ್ ಮಾಡೋ ತಮ್ಮ
ಎಷ್ಟು ಬೇಕಾದ್ರೂ ಕುಡೀರಿ. ಇನ್ನು ಏನಾದ್ರೂ ಬೇಕಾದ್ರೆ ಕೇಳ್ರೋ, ಅರೇಂಜ್ ಮಾಡ್ತೀನಿ. ದಮ್ ಕೊಡ ಇಲ್ಲಿ. ಮೊಟ್ಟೆ, ಮೈ ಸ್ವೀಟ್ ಮೊಟ್ಟೆ. ನಿಜವಾಗ್ಲೂ ರಸಿಕನೇ ದಣಿ. ಈ ಕಲಿಯುಗದ ಕೀಚಕ ದಣಿ. ಆ ಕೀಚಿನ ಕಣ್ಣಿಗೆ ಏನೇ ಕಾಣಿಸಿದ್ರು ಬಿಡ್ತಿರ್ಲಿಲ್ಲ. ನೀವು ಹಾಗೆ ನಿಮ್ ತೋಟದಲ್ಲಿ ಯಾವ ಬಿಡಲ್ಲ, ರುಚಿ ನೋಡ್ಬಿಡ್ತೀರಾ. ಹಣ್ಣು ಪಿಂದೆಕಾಯಿ ಆದ್ರೂ ಬಿಡಲ್ಲ, ಹಣ್ಣಿಗಿಂತ ತೊಗರ್ಕಾಯಿ ರುಚಿ. ಯಾಕೆ ಬಸ್ ಬೆಳಗಿಂದ ಫೀಲಿಂಗ್ ಅಲ್ಲಿ ಇದ್ದೀರಾ? ಏನ್ ಮಾಡೋದು? ಒಂದ್ ಕಡೆ ಫೀಲಿಂಗು, ಒಂದ್ ಕಡೆ ಹ್ಯಾಪಿ. ನಾ ಅಳಂಗೂ ಇಲ್ಲ ಬಿಡಂಗೂ ಇಲ್ಲ. ನನ್ ಮಕ್ಕಳ ನಿಮಗೆ ಹೇಳಿರೋ ಸಾಲ್ವ್ ಆಗಲ್ಲ. ಅಣ್ಣ ಅದೇನಂತ ನಮ್ಗೆ ಹೇಳೋಣ, ನಾವು ಸಾಲ್ವ್ ಮಾಡ್ತೀವಿ. ನನ್ ಮಕ್ಕಳ ನೀವು ಸಾಲ್ವ್ ಮಾಡೋದು ನಾನು ಹಾಕಿರೋದು. ಮುಚ್ಕೊಂಡ್ ನಿಂತ್ಕೊಳ್ರ. ಮಸ್ಮುನಿಯ ಕದ್ದು ಮುಚ್ಚಿ ಏನು ಮಾಡಕ್ಕಿಲ್ಲ. ಏನೇ ಮಾಡಿದ್ರು ಓಪನ್ಗೆ ಮಾಡೋದು. ಇದಕ್ಕೆಲ್ಲ ಒಂದ್ ದಾರಿ ಮಾಡೇ ಮಾಡ್ತೀನಿ. ಕೈ ತೊಳಿ ಪುಟ್ಟಿ, ನೀರು ಹಾಕ್ತೀನಿ, ಕೈ ತೊಳ್ಕೊ. ಸರಿ ಬಾ. ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಹಿಂಗೆ ಬೈಲಲ್ಲೇ ಹೋಗೋದು. ಈ ಮನೇಲಿ ಬಾತ್ರೂಮೇ ಇಲ್ಲ. ಇಲ್ಲ, ಆಯ್ತು ಬಿಡವ್ವ. ಕೃಷ್ಣಂಗೆ ಹೇಳಿ ನಿಂಗೊಂದು ಬಾತ್ರೂಮ್ ಕಟ್ಸೋಣ, ಆಯ್ತಾ? ಒಂದು ನಿಮಿಷ ಮಾಡ್ತೀನಿ ತಾಳು. ದೇವಿಗೆ ಬೇಕಾಗಿರೋ ಎಳೆ ಬಲಿ ತಾನಾಗೇ ಬಂತು. ಅಕ್ಕ ಒಂದ್ ಕತೆ ಹೇಳಕ್ಕ? ಆಯ್ತು ಹೇಳ್ತೀನಿ ಬಿಡು. ಇವಾಗ ಫಸ್ಟು ತಿಂಡಿ ತಿನ್ಬಿಡು, ಮಲ್ಕೊಳ್ಳುವಾಗ ಕತೆ ಹೇಳ್ತೀನಿ, ಆಯ್ತಾ? ಆಯ್ತು. ಹೋಗೋಣ? ಆಯ್ತು ಬಾ. ನಮಸ್ಕಾರ ಸರ್. ಏನ್ ಸರ್ ಬಂದಿದ್ದು? ನಿಮ್ಮೂರಿಗೆ ಒಂದು ಹೊಸ ಹುಡುಗಿ ಬಂದಿದೆ ಅಂತ. ಎಲ್ಲಪ್ಪ ಆ ಹುಡುಗಿ? ಆ ಹುಡುಗಿನ ಸರ್ ತೋರಿಸ್ತೀನಿ ಬರ್ರಿ ಸರ್. ನಡಿ ಸರ್ ತೋರಿಸ್ತೀನಿ ನಡ್ರಿ ಸರ್. ಸರ್ ನೀವು ಕೇಳಿದ್ರಲ್ಲ, ಆ ಹುಡುಗಿ ಇಲ್ಲ ಅವಳೆ ಸರ್. ಮಸ್ಮುನಿಯ ಪೊಲೀಸರು ಕರ್ಕೊಂಬತ್ತಾರ. ಮಸ್ಮುನಿಯ ಪೊಲೀಸ್ ಹಾಕೋಬಿಟ್ಟ. ಓ ಹೊಟ್ಟೆ ಹಾಕೊಂಡು ಹೋದಂಗೆ ಅವ್ರು ಇರ್ದಂಗೆ. ಬಾರ್ಲಾ. ಅಯ್ಯೋ ರಾಮ, ಇವ್ರನ್ನ ಕಟ್ಕೊಂಡು ನಾನು. ಸರ್ ಆ ಕಡೆ ಯಾಕೆ ಹೋಗ್ತೀರ? ಈ ಕಡೆ ಬರ್ರಿ ಸರ್. ಬಂದ್ರಲ್ಲ ಬೇಗಲೇ. ನಿಮಗೆ ಯಾವಂದ್ರೆ ಪೊಲೀಸ್ ಕೆಲಸ ಕೊಟ್ಟಿದ್ದು? ಯಾಕೋ? ಓಡಿ ಅಂದ್ರೆ ಒಳ್ಳೆ ಬಸ್ರು ಹೆಂಗ್ ಸುತ್ತಾರ ಬತ್ತಿದ್ರ. ಚೋಟುದ್ದ ಇದೆಯಾ? ಎಷ್ಟೋ ಮಾತಾಡ್ತೀಯಾ? ಹೋಗ್ ಹುಡ್ಕೋ ಹೋಗು. ನನ್ ಕೈಲಿ ಆಗಕ್ಕಿಲ್ಲ, ನೀನೇ ಹುಡ್ಕೋ ಹೋಗು. ಅಯ್ಯೋ ಆಯ್ತಪ್ಪ ದೊರೆ, ನಾವು ಹುಡ್ಕೋತೀವಿ, ನೀನ್ ಹೋಗು. ಬರಲ್ಲ, ನನ್ ಕೆಲಸ ನಾನು ನೋಡ್ತೇವನ. ಅಮೋರೆ ಕೃಷ್ಣನ ಚಿನ್ನಿನ ಪೊಲೀಸ್ನ ಇಟ್ಕೊಂಡು ಹೋಗ್ಬಿಟ್ರು. ಅಮೋರೆ ನಮ್ಮ
ಕೃಷ್ಣನ ನೀವೇ ಕಾಪಾಡಬೇಕು. ಏನಾಗಿದ್ಯೋ ಏನೋ. ಊರ್ನಾಗಿರೋ ಮಕ್ಕಳನ್ನೆಲ್ಲ ಗುಂಪು ಕಟ್ಕೊಂಡು ಅವನ ಆಡೋ ಆಟ ಅಷ್ಟಿಷ್ಟಲ್ಲ ಬಿಡು. ನಾನೇ 2 ಬಿಡೋಣ ಅಂತಿದ್ದೆ, ನಿನ್ನ ಮುಖ ನೋಡ್ಕೊಂಡು ಸುಮ್ಮನಿದ್ದೆ. ಪೊಲೀಸ್ನವ್ರು 2 ಬಿಟ್ರೆ ತಾನಾಗೆ ಬುದ್ಧಿ ಬರುತ್ತೆ ಬಿಡು. ಅಮ್ಮೋರೆ ಏನಾದ್ರೂ ಮಾಡಿ ಅಮ್ಮೋರೆ. ಏನಾಗಕ್ಕಿಲ್ಲ, ಸುಮ್ನಿರೆ. ಅಮ್ಮ, ನಿಮ್ಮ ಮಗ ಮರಿಗೌಡನು ಹಿಡ್ಕೊಂಡು ಹೋಗಿದ್ದಾರೆ. ಯಾವನ್ಲ ಅವನ್ ಪೊಲೀಸು? ನನ್ ಮಗನೇ ಹಿಡ್ಕೊಂಡು ಹೋಗಿರೋದು. ತೆಗಿಲ ಗಾಡಿ. ಯಾಕೆ ಹಿಂಗೆ ಅಡ್ಡ ನಿಂತಿದ್ದೀರಾ? ಬಿಡಿ ದಾರಿನಾ. ಏಯ್, ಯಾರ್ಲ ಅವನು? ನನ್ನ ಹಳ್ಳಿನ ಎತ್ತಾಕೊಂಡು ಹೋಗೋನು. ಹಾ ರೀ SI, ಮಕ್ಕಳನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಯ್ತಿದ್ದೀರಾ? ಒಂದು ಹೆಣ್ಮಗು ತಪ್ಪಿಸ್ಕೊಂಡಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಆ ಮಗು ನಿಮ್ಮೂರಲ್ಲಿದೆ ಅಂತ ಗೊತ್ತಾಯ್ತು. ಕರ್ಕೊಂಡು ಹೋಗಕ್ಕೆ ಬಂದಿವಿ. ಈ ಮಕ್ಕಳು ಬಿಡ್ತಿಲ್ಲ, ಅದಕ್ಕೆ ಎಲ್ಲರೂ ಗಾಡಿಯಲ್ಲಿ ಕೂರಿಸಿದೀವಿ. ಸರಿ, ಮೊದಲು ಕಂಪ್ಲೇಂಟ್ ಕಾಪಿ ಕೊಡಿ. ಕಾಪಿ ಸ್ಟೇಷನಲ್ಲಿದೆ. ಮೊದಲು ಕಂಪ್ಲೇಂಟ್ ಕಾಪಿ ಕೊಟ್ಬಿಟ್ಟು ಆಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿ. ಈಗ ನೀನು ಹೋಗು, ನಾನು ಫೋನ್ ಮಾಡ್ತೀನಿ. ನೋಡಕ್ ಹೊಸ್ದಾಗ್ ಬಂದಿದ್ದೀರಾ ಅನ್ಸುತ್ತೆ. ನಮ್ಮೂರ್ಗೆ ಯಾರೇ ಬಂದ್ರು ಯಾರೇ ಹೋದ್ರು ನನ್ನ ಅಪ್ಪಣೆ ಬೇಕು. ನೀವಿನ್ ಹೊರಡಿ. ಸರಿ ಮೇಡಮ್. ಏಯ್, ಬಿಟ್ಬಿಡ್ರ ಮಕ್ಕಳನ್ನ. ಕೃಷ್ಣ, ಕೈಗೆ ಬಂತು, ಬಾಯಿಗೆ ಬರ್ಲಿಲ್ವಲ್ಲ. ಬಿಡ್ಬಾರ್ದು ಈ ಮಗುನ, ಹೇಗಾದ್ರೂ ಬಲಿ ಕೊಡ್ಬೇಕು. ಮಾಡಿ ಆ ಹುಡುಗಿ ಊರಿಂದ ಓಡಿಸ್ಬೇಕಲ್ಲ. ಅಣ್ಣ, ಯಾಕಣ್ಣ? ಮೊನ್ನೆ ಆಡಿದ್ವಿ, ಕುಣಿದ್ವಿ, ಈಗ ಚಿನ್ನಿನ ಊರಿಂದ ಓಡಿಸ್ಬೇಕಂತಿದ್ದೀರಾ? ಮೊದಲು ಆ ಬ್ರೇಕ್ ರಿಕ್ಕಿನ ಹೆಂಗ್ ತಗೊಬೇಕು ಅಂತ ಸ್ಕೆಚ್ ಹಾಕಣ್ಣ. ಬಾಸು, ನೀನು ಮತ್ತು ಆ ಮರಿಗೌಡ ಕುಚ್ಚುಕು ದೋಸಲ್ಲ ಬಾಸು, ಹೆಂಗ್ ಬೇರೆ ಆದ್ರಿ? ಆಮೇಲೆ ಬೇಕ್ರಿಕ್ಕಿ ನಿಮ್ಮ ಹತ್ರ ಇದ್ದಿದ್ದು ಆ ಕೃಷ್ಣನ್ ಕೈಗೆ ಹೆಂಗೋಯ್ತು? ಅದೊಂದು ದೊಡ್ಡ ಕತೆ ಕಂಡ. ಮರಿಗೌಡ, ಈ ಸತಿ ಜಾತ್ರೆಯಲ್ಲಿ ನಂಗೆ ಗಿಫ್ಟ್ ಕೊಡ ಮರಿಬೇಡ ಕಳ್ಳ. ಮುನ್ಯ, ಈ ಸತಿ ಹಬ್ಬಕ್ಕೆ ನಿನ್ಗೇನ್ ಬೇಕೋ ಹೇಳ, ಇದೇನಾದ್ರೂ ತಂದ್ಕೊಡ್ತೀನಿ. ನೀ ನನ್ನ ಫ್ರೆಂಡ್ ಅಲ್ವೇನಾ? ಮರಿಗೌಡ, ಯಾಕೋ ಸೀಬೆಕಾಯಿ ತಿನ್ಬೇಕು ಅನ್ಸ್ತೈತ್ ಕಳ್ಳ. ಇದು ನಮ್ ದುಶ್ಮನ್ ತೋಟ, ನಮ್ ತೋಟದಲ್ಲಿದೆ ಬಾ. ನಮ್ ತೋಟದಲ್ಲಿ ತಿಂದ್ರೆ ರುಚಿ ಬರಲ್ಲ, ಕಂಡರ್ ತೋಟದಲ್ಲಿ ತಿಂದ್ರೆ ರುಚಿ ಬರುತ್ತೆ. ಹತ್ತಿ ಕೇಳ. ಬೇಡ, ಬಾರ್ ಹೋಗೋಣ. ಆಯ್ತು ಬಿಡ್ಲ. ಏನ್ಲ ಫ್ರೆಂಡ್ಶಿಪ್ಪಿಗೆ ಅಷ್ಟು ಮಾಡಕ್ಕುವ? ಆಯ್ತು ಬಿಡ್ಲ, ನಿನ್ ಫ್ರೆಂಡ್ಶಿಪ್ಗಿಂತ ಹೆಚ್ಚೇನಲ್ಲ. ಆಯ್ತು, ಕೀಳೋಣ ಬಾರ್ಲಾ. ಕೀಳೋಗ್ಲಾ? ಹತ್ತೋಗ್ಲಾ? ಯಾರು ಬಂದ್ರೆ ಕೂ ಅಂತ ಸಿಗ್ನಲ್ ಕೊಡ್ತೀನಿ, ಹೋಗ್ಲಾ? ಯಾರಲ್ಲ ನಮ್ ತೋಟದಾಗ ಸೀಬೆಕಾಯಿ ಕೀಳ್ತಾ ಇರೋದು? ಎತ್ಲಾ ದೊಡ್ಡಯ್ಯ? ಯಾರಪ್ಪ ಅದು? ಮರಿಗೌಡ ಇಲ್ಸ್ ಬಾರ್ಲಾ. ನಾನು ಬರ್ತೀನಿ, ನೀನು ಒಡ್ಡ. ಮುನಿಯ ಬಾರ್ಲಾ, ಇಲ್ಸ್ ಬಾರ್ಲಾ. ನಾನು ಬರ್ತೀನಿ ಬಾರ್ಲಾ. ಮರಿಗೌಡ, ಏನ್ ಎದುರುಬೇಡ ಕಣ್ಲಾ. ಮೆಲ್ಲಿಗಿಳಿಲ್ಲ, ಮೆಲ್ಗೆ ಕಣ್ಲಾ. ಅಮ್ಮ, ಕೃಷ್ಣ, ಒಳ್ಳೆ ಸಮಯಕ್ಕೆ ಬಂದು ಕಾಪಾಡ್ದೆ ಕಣ್ಲಾ. ಫ್ರೆಂಡು ಅಂದ್ರೆ ನೀನೇ ಕಣ್ಲಾ. ಪರವಾಗಿಲ್ಲ ಬಿಡ್ಲ, ನಾ ತಿಂತಾ ಇರೋದು ನಿಮ್ಮನೆ ಅನ್ನನೇ, ಅದಕ್ಕೆ ಕಣ್ಲಾ. ಕಳ್ಳು ನಂಬುದ್ರು ಕುಳ್ಳು ನಂಬಾರ್ದು. ಮಚ್ಮುನ್ಯ ಫ್ರೆಂಡು ಅಂತ ತಗ್ಲಾಕ್ಬಿಟ್ಟ. ನಿಜವಾದ ಫ್ರೆಂಡ್ ಅಂದ್ರೆ ನೀನೇ ಕಣ್ಲಾ. ಅಯ್ಯ ಬುಟ್ಟೆ, ಇದೇ ಕಳ್ಳ ಆಗಿದ್ದು. ಹಂಗಾದ್ರೆ ಕೀನ ಕೃಷ್ಣ ತಗೊಂಡೋಗಿಲ್ಲ? ನೀವೇ ನಿಮ್ ಕೈಯಾರ ತಗೊಂಡೋಗಿ ಕೊಟ್ಟಿದ್ದೀರಾ? ಹೌದು ಕಣ್ಲ, ಕೀನ ಅವನಿಂದ ತಕ್ಕೊಳ್ಳೋದು ಹೆಂಗೆ ಅಂತ ನಂಗೆ ಗೊತ್ತು ಕಂಡ.
ಏಯ್ ಅಷ್ಟು ಈಸಿಯಾಗಿ ತಪ್ಸ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ಯಾ ನೀನು? ನೋಡು ನೀನ್ ಏನ್ ಮಾಡ್ತಿದ್ಯಾ ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನನ್ ಬಾಳ್ ಹಾಳು ಮಾಡ್ದಾಗೆ ಇನ್ನು ಎಷ್ಟು ಜನ ಹೆಣ್ಮಕ್ಳು ಬಾಳ್ ಹಾಳು ಮಾಡಿದೀಯಾ? ಥೂ ನಿನ್ ಮುಖಕ್ಕೆ. ಈಗ ನೋಡಿದ್ರೆ ಆ ಚಿಕ್ಕ ಮಗುನ ಬಲಿ ಕೊಡಕ್ ಹೋಗ್ತಿದೀಯಾ? ನನ್ ಪ್ರಾಣ ಇರೋ ತನಕನೂ ನಾನ್ ಹಂಗಾಗೋಕ್ ಬಿಡಲ್ಲ. ನಿನ್ ನಿಜವಾದ ಬಣ್ಣನ ಊರ್ಗೆಲ್ಲ ಸಾರ್ತೀನಿ. ಏ ಬಿಡು ಬಿಡು ಅಯ್ಯೋ, ಬಿಡು ಅಮ್ಮ, ಅಯ್ಯೋ ಬಿಡು ಬಿಡು ಕಾಪಾಡಿ ಕಾಪಾಡಿ ಬಿಡು ಕಾಪಾಡಿ ಯಾರಾದ್ರೂ ಕಾಪಾಡಿ. ನಾನು ಕೃಷ್ಣ ಕೇಳಕ್ಕ ಟಾಯ್ಲೆಟ್ ಕಟ್ಟಕ್ಕೆ. ಚಿನ್ನು ಮರಿ ಕೃಷ್ಣ ಮಗ ಎಷ್ಟು ದಿನದಿಂದ ಕೇಳ್ತವಳೆ ಅವಳಿಗೊಂದು ಟಾಯ್ಲೆಟ್ ಅಂತ ಕಟ್ಸ್ಕೊಡ್ರಲ್ಲ. ಅವಳು ಹೇಳಿದ್ಮೇಲೆ ನಂಗೂ ಒಂಥರ ನಾಚಿಕೆ ಆಯ್ತೈತೆ. ಅದಕ್ಕೆ ಬಿಡಕ್ಕೋ ಕಟ್ಬಿಟ್ರೆ ಆಯ್ತು. ಏನ್ರಲ್ಲ ಏನಂತೀರಾ? ಏ ಇರಪ್ಪ ಏನಂದನಪ್ಪ ಗಲೀಜು ಬಾಂಬು. ಏ ನಿನ್ಗೆ ನಾಚಿಕೆ ಆಗಲ್ವೇನ್ಲಾ? ಸಾಕ್ ಬಾಯ್ ಮುಚ್ರಲ್ಲ. ಅವಾಗಿಂದ ಅವನು ಗೋಳು ಹಿಕ್ಕೋತಾ ಇದ್ದೀರಾ. ಅವನಿಗೂ ಒಂದು ಟಾಯ್ಲೆಟ್ ಕಟ್ಸ್ಕೊಟ್ರೆ ಎಲ್ಲ ಸರಿ ಹೋಗ್ತೈತೆ. ಅಕ್ಕ ನನ್ನ ಎತ್ಕೊಂಡು ಕುಂಟೆ ಆಯ್ತು ಬಂಗಾರ ಬಾ. ಅಮ್ಮ ಒಂದು ಎರಡು ಮೂರು ಅಬ್ಬಾ ಅಕ್ಕ ಏನಾಯ್ತಕ್ಕ 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 ಏನಾಯ್ತಕ್ಕ? ಅಮ್ಮ ಹೊಟ್ಟೆ ನೋಡ್ತೈತೆ. ಅಮ್ಮ ನೀರು ಕೊಡಿ. ನಮ್ಮೂರ ಮಲ್ಲಿಗೆ ಮುಗ್ಗು ಹೂವಾಗಿ ಅರಳೈತೆ. ಕೆನ್ನೆ ನೋಡು ನಾಚಿಕೆಯಿಂದ ಕೆಂಪಾಗೋಗೈತೆ. ಕಣ್ಣಲ್ಲಿ ಎಂದು ಕಾಣದ ಹೊಳಪು ಬಂದೈತೆ. ತುಟಿ ಮೇಲೆ ಮುಗುಳು ನಗೆಯು ಆಟ ಆಡೈತೆ. ಎಂದು ಕಾಣದ ಸಿಗ್ಗು ಇವಳ ಮೈನಾಗ ಬಂದೈತೆ. ಹುಣ್ಣಿಮೆ ಚಂದ್ರನು ನಾಚುವಂತ ಅಂದವು ಬಂದೈತೆ. ಮುದ್ದಾದ ಬೊಂಬೆಗೆ ಮೈ ತುಂಬ ಅರ್ಶಿನ ಹಚ್ಚಿ ಬನ್ನಿರವ್ವ, ಅರ್ಶಿನ ಹಚ್ಚಿ ಬನ್ನಿರವ್ವ. ಚಂದುಳ್ಳಿ ಚೆಲುವೆಗೆ ದಂತದ ಬೊಂಬೆಗೆ ಪನ್ನೀರ ಹಾಕಿರವ್ವ, ಪನ್ನೀರ ಹಾಕಿರವ್ವ. ನಮ್ಮಳ್ಳಿ ಕಂದನಿಗೆ ಈ ಮಹಾಲಕ್ಷ್ಮಿಗೆ ಸೋಬಾನ ಹಾಡಿರವ್ವ, ಸೋಬಾನ ಹಾಡಿರವ್ವ. ಮನ್ಸಾರ ಹಾರೈಸಿ ಪ್ರೀತಿಯ ತೋರಿಸಿ ಸೋಬಾನ ಹಾಡಿರವ್ವ, ಸೋಬಾನ ಹಾಡಿರವ್ವ. ನಮ್ಮೂರ ಮಲ್ಲಿಗೆ ಮುಗ್ಗು ಹೂವಾಗಿ ಅರಳೈತೆ. ಕೆನ್ನೆ ನೋಡು ನಾಚಿಕೆಯಿಂದ ಕೆಂಪಾಗೋಗೈತೆ. ಕಣ್ಣಲ್ಲಿ ಎಂದು ಕಾಣದ ಹೊಳಪು ಬಂದೈತೆ. ತುಟಿ ಮೇಲೆ ಮುಗುಳು ನಗೆ ಆಟ ಆಡೈತೆ, ಆಟ ಆಡೈತೆ. ಚಿನ್ನಿ 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 ಎಲ್ಲೋದ್ಲು? ಏನೋ ಹಿಂಗೋಗೋಯ್ತು. ಅಲ್ಲೇ ಇದ್ಲು ಎಲ್ಲೋ ನಮ್ ಚಿನ್ನಿ ಎಲ್ಲೂ ಕಾಣ್ತಿಲ್ವಲ್ಲೋ? ಎಲ್ಲೋದ್ಲು? ಇಲ್ಲ ಎಲ್ಲೂ ಕಾಣ್ತಾ ಇಲ್ಲ.
ಎಲ್ಲೋಗಿದಾರೋ ಗೊತ್ತಿಲ್ಲ. ಎಲ್ಲ ಕಡೆ ಹುಡುಕಿದ್ರೇನೋ. ತುಂಬಾ ಸೂಪರ್ ಆಗೈತೆ ಮೈಸೂರು ಪಾಕು. ಈ ನನ್ನ ಮಕ್ಕಳು ನನ್ನ ಹುಡುಕಿ ಬಂದಂಗವ್ರೆ. ಫಸ್ಟ್ ಎಸ್ಕೇಪ್ ಆಗ್ಬೇಕು. ಮನೆಗೆ ಹೋದ್ರೆ ನಮ್ಮ ಅಕ್ಕ ಬೈತಾಳೆ ಕಣ್ರೋ. ಬಿಡ್ಲ ನಿನ್ ಸ್ವಂತ ತಂಗಿನ ಬಂದ್ಲು ಹೋದ್ಲು. ನೀನೊಬ್ಬ ಫ್ರೆಂಡಾ? ದುಡ್ಡಿರೋರ್ ಬುದ್ಧಿ ತೋರ್ಸ್ಬಿಟ್ಟಲ್ಲ. ಅವಳು ನನ್ ಕೂಡ ಹುಟ್ಟಿಲ್ಲ ಅಷ್ಟೇ. ಅವಳು ನನ್ ಪ್ರಾಣ. ಲೇ ಸೀನಾ, ನನ್ ತಂಗಿನ ಹುಡ್ಕಕ್ ಇಷ್ಟ ಇಲ್ಲ ಅಂದ್ರೆ ಹೋಗಕ್ ಹೇಳು. ಲೇ ಮರಿಗೌಡ, ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ತಾ ಇದೆಯಲ್ಲೋ. ಪಾಪ ಚಿನ್ನಿ ನಮ್ಮನ್ನೆಲ್ಲ ಬಾಯಿ ತುಂಬ ಅಣ್ಣ ಅಂತ ಕರಿತಾ ಇದ್ಲು. ಅವಳು ಕೃಷ್ಣನ್ ಮಾತ್ರ ತಂಗಿ ಅಲ್ಲ, ನಮ್ಮೆಲ್ಲರಿಗೂ ತಂಗಿನೇ. ಲೇ ಕೃಷ್ಣ, ನನ್ಗ ಮಸ್ತ್ ಮುನಿಯನ್ ಮೇಲೇನೆ ಡೌಟು ಕಣ್ಲ. ಲೋ ಫಸ್ಟ್ ಅವ್ನು ನೋಡ್ಕೊಂಡು ನಡೀರ್ಲಾ. ನಡೀರೋ. ನೀನ್ ನೈಸ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದಾಗೆ ಗೊತ್ತು. ಮೈಸೂರು ಪಾಕ ಎತ್ಕೆ ಬಂದೆ ಅಂತ ಹುಡ್ಕೆ ಬಂದ್ರೆ ಅಂದ. ಮರ್ಯಾದೆಯಾಗಿ ನಮ್ಮ ಚಿನ್ನಿ ಎಲ್ಲಿ ಅಂತ ಹೇಳ. ಅವತ್ ನೋಡಿದ್ರೆ ಪೊಲೀಸ್ ಅವ್ರಿಗೆ ಹಾಕೊಟ್ಟೆ, ಇವತ್ತು ಯಾರಿಗೆ ಹಾಕೊಟ್ಟಿದ್ಯಾ ಹೇಳ. ನನಗೆ ಗೊತ್ತು ಕಂಡ್ಲ ಚಿನ್ನಿ ಎಲ್ಲವಳೆ ಅಂತ. ನಂಗೆ ಅಂದ ಮುನ್ನಾಗೂ ಗೊತ್ತು. ಮುನ್ನ ಹೇಳ. ಇವನ್ ಮಗ ಏನ್ ಹೇಳ್ತಾವನೆ ಒಂದು ಅರ್ಥ ಆಗ್ತಿಲ್ವೇ. ಬಾಂಬು ಬಾರ ಇಲ್ಲಿ. ಏನ್ಲ ಅದು? ಲಕ್ಷ್ಮಿ ಬರ್ತಾವಳೆ. ಜಲ 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 ಅಂತ ಸೌಂಡ್ ಬರ್ತಾ ಇದೆ. ನಿಂಗ್ ನಿಧಿ ಬರುತ್ತೆ, ನಿಧಿ ಸಿಗುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡಿ. ಶಬ್ದ ಕೇಳ್ತಾ ಇದೆ, ಶಬ್ದ ಕೇಳ್ತಾ ಇದೆ. ಬರ್ತಿದ್ದಾಳೆ, ಶಬ್ದ ಕೇಳಿಸ್ತಿದೆ. ಅಮ್ಮ ಬರ್ತಾಳೆ. ಬಂದ್ಲು ಅಮ್ಮ, ಬಂದ್ಲು ಅಮ್ಮ, ಬಂದ್ಲು. ಬಿಡು ಬಿಡು ಬಿಡು. ನಿಮ್ಗೇನ್ ಬಂದಿತ್ರೋ ದೊಡ್ಡರಾಗ? ನಮ್ಮೂರ್ ಮಕ್ಕಳನ್ನೆಲ್ಲ ಬಲಿ ಕೊಡಕ್ ಹೋಗಿದ್ದೀರಲ್ರೋ. ನಿಮಗ್ ಬರ್ಬಾರ್ದು ಬರ. ನಮ್ಮ ಮಕ್ಕಳನ್ನೆಲ್ಲ ಕಡಿದ್ರೆ ನಿಮಗ್ ಚಿನ್ನ ಸಿಗುತ್ತೆ ಅನ್ಕೊಂಡಿದ್ದೀರೇನ್ರೋ? ಥೂ, ನನ್ನ ಮಕ್ಕಳ್ರ.
ಬಲಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ಮಕ್ಳನ್ನ ಹಾಳು ಮಾಡಿರ್ತೀರಾ. ಥೂ, ಪಾಪಿ ನನ್ ಮಕ್ಳ. ಊರಲ್ಲಿ ಹಿಂಗೆಲ್ಲ ನಡೀತಾ ಐತೆ ಅಂತ ಗೊತ್ತಿತ್ತು. ಹೊರಗಿನಿಂದ ಬಂದು ಈ ಥರ ಕೆಲಸ ಮಕ್ಕಳು ಕದಿಯೋ ಕೆಲಸ ಮಾಡ್ತೀರೇನ್ರೋ? ಅವ್ರ ಮನೆ ಉಪ್ಪು ತಿಂದು ಅಂತ ಕಂತ್ರಿ ಕೆಲಸ ಮಾಡ್ತೀರೋ? ಏಯ್ ಜಾಗ ಬಿಡ್ರಯ್ಯ. ಈ ಪಾರ್ಟಿ ಒದೆ ತಿಂದು ಬಾಯಿ ಬಿಡಲಿಲ್ಲ ಅಂದರೆ ನಿಯತ್ತಿನ ನಾಯಿಗಳು ಕಂಡ್ರು ನೀವು. ಪೊಲೀಸ್ ಬಂದಾಗ ನನ್ನ ಬಗ್ಗೆ ಏನಾದರೂ ಹೇಳಿದ್ರೆ ನಿಮ್ಮ ಹೆಂಡತಿ ಮಕ್ಕಳ ಕತೆ ಅಷ್ಟೇ. ಸುಮ್ಮನೆ ಒಪ್ಕೊಂಡು ಒಳಗೋಗಿ ಎಷ್ಟೇ ಖರ್ಚಾದರೂ ನಾನು ಬಿಡಿಸ್ಕೊಬರ್ತೀನಿ. ಏಯ್ ಹೇಳ್ರ ಯಾರ ನೀವೆಲ್ಲ? ನಮ್ಮೂರಿಗೆ ಬಂದು ಈ ಥರ ಕಚಡ ಕೆಲಸ ಮಾಡೋಕ್ಕೆ ಎಷ್ಟೋ ಧೈರ್ಯ ನಿಮಗೆ? ನಮ್ಮ ಅಕ್ಕನ ಮಗನಿಗೆ ಏನಾದರೂ ಆಗಬೇಕು, ನನ್ನ ಮಕ್ಕಳ ನಿಮ್ಮನ್ನೆಲ್ಲ ಸಿಗದಾಕ್ಬಿಡ್ತೀನಿ. ಮಚ್ಚ ಪೊಲೀಸರು ಬಂದ್ಬಿಟ್ರಿಗೆಲ್ಲ ನಮ್ಗಿನ್ನೇನು ಟೆನ್ಷನ್ ನಡಿ. ಅವಾಗ ಎಣ್ಣೆ ಹೊಡ್ಕೊಂಡು ಕುತ್ಕೊಂಡ ಜಾಲಿಯಾಗಿ. ಇನ್ನು ಕರೆದು ಒಳಗೆ ಕುಣಿಸ್ಕೊಬಿಟ್ಟಾರೋ? ಸರ್ ನಮಸ್ಕಾರ ಸರ್. ಬನ್ನಿ ಸಾಹೇಬ್ರೆ ಬನ್ನಿ. ಈ ನನ್ನ ಮಕ್ಕಳಿಗೆ ಎಷ್ಟು ಹೊಡೆದ್ರು ಭಯ ಬಿಡ್ತಾ ಇಲ್ಲ. ಸ್ವಲ್ಪ ವಿಚಾರಿಸಿ ಈ ನನ್ನ ಮಕ್ಕಳನ್ನ. ನನಗೆ ನಿಮ್ಮೂರಿನ ಮಕ್ಕಳ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತದೆ. ಈ ಮಕ್ಕಳು ಇವ್ರನ್ನ ಹಿಡ್ಕೊಟ್ಟು ಒಂದು ಮಗು ಪ್ರಾಣ ಅಲ್ಲ, ತುಂಬ ಮಕ್ಕಳ ಪ್ರಾಣ ಕಾಪಾಡಿದ್ದಾರೆ. ನೀವು ಮನ್ಸು ಮಾಡಿದ್ರೆ ಇಂಥ ಮೂಢನಂಬಿಕೆನೆಲ್ಲ ಬೇರೆ ಸಮೇತ ಕಿತ್ತಾಕ್ಬೋದು. ಗೌಡ್ರೆ ನಾನು ಬರ್ತೀನಿ. ಇನ್ನ ಇವ್ರೆ ಅವ್ರನ್ನೆಲ್ಲ ಎತ್ತಾಕೊಳ್ರ. ಚಿನ್ನಿನ ಹಿಡ್ಕೊಂಡೋದವ್ರನ್ನ ಪೊಲೀಸರು ಹಿಡ್ಕೊಂಡೋದ್ರಂತೆ. ಅಣ್ಣ ನಿನಗೇನು ಆಗಿಲ್ಲ ತಾನೆ? ಸಾರಿ ಕಣ್ಲ ಮರಿಗೌಡ, ಇದೆಲ್ಲ ಆಗಿದ್ ನಮ್ಮಿಂದಾನೆ. ನಾವು ನಿನ್ನ ಅಲ್ಲಿ ಕರ್ಕೊಂಡೋಗ್ಬಾರ್ದಾಗಿತ್ತು. ತುಂಬಾ ತುಂಬಾ ನೋವಾಗ್ತಾ ಇದೆಯಾ? ಸುಮ್ಕಿರ್ಲ ಮರಿಗೌಡ, ನಿನ್ಗೇನಾಗೋದಿಲ್ಲ. ನಾನು ಹೋಗೋ ಹೊತ್ತಿಗೆ ನನ್ನ ಮಕ್ಕಳನ್ನ ಪೊಲೀಸ್ನವ್ರು ಎತ್ತಾಕೊಂಡು ಹೋದ್ರು. ನಮ್ಮ ಕೈ ಸಿಕ್ಕಿದ್ರೆ. ಲೇ ಮುನಿಯಾ, ಮುಚ್ಕೊಂಡಿರ್ಲಾ. ಪಾಪ ನಮ್ಮ ಮರಿಗೌಡನ್ಗೆ ಪೆಟ್ಟಾಗೈತೆ. ನೀನ್ ನೋಡಿದ್ರೆ ಬಿಲ್ಡಪ್ ಕೊಡ್ತಿದ್ಯಾ? ಏ ಬಾಂಬು, ನೀನು ಸುಮ್ಕಿರ್ಲ. ನಿಮ್ಗೆ ಗೊತ್ತಾಗಿಲ್ಲ. ನಮ್ಮ ಚಿನ್ನಿಗೆ ಏನಾರು ಆಗಿದ್ರೆ, ನಮ್ಮ ಕುಚ್ಚಿಗೂ ಏನಾರು ಆಗಿದ್ರೆ ನೀನ್ ಗೊತ್ತಾ ಇದ್ಯಾ? ಪರವಾಗಿಲ್ಲ ಬಿಡ್ಲಾ. ನಮ್ಮ ಚಿನ್ನಿಗೆ ಏನಾಗಿಲ್ವಲ್ಲ. ಅವಳು ನನ್ನ ತಂಗಿ ಇದ್ದಂಗೆ ತಾನೆ. ಅಯ್ಯೋ ಆಯ್ತು ಬಿಡ್ರಪ್ಪ. ನಿಮಗೆಲ್ಲ ಈ ಮಸ್ತ್ ಮನೆ ನೋಡಿದ್ರೆ ನಿಮಗೆಲ್ಲ ಕಾಮಿಡಿನೇ. ಮೊನ್ನೆ ನೋಡಿದ್ರೆ ಪೊಲೀಸ್ನವ್ರು ಹಿಡ್ಕೊಂಡೋಗಿದ್ರು. ನಿನ್ನೆ ಇವಳನ್ನ ಬಲಿ ಕೊಡಕ್ಕೆ ಕರ್ಕೊಂಡೋಗಿದ್ರು. ಇಲ್ಲ, ಇನ್ನು ಇವಳಿಲಿರೋದು ಬೇಡ. ಇವಳ ಅಪ್ಪ ಅಮ್ಮ ಯಾರು, ಇವಳು ಊರು ಯಾವುದು ಅಂತ ತಿಳ್ಕೊಂಡು ಇವಳನ್ನ ಬಿಟ್ಟು ಬರಬೇಕು. ಅಕ್ಕ ನರಬರಿ ಅಂದೆ ಏನಕ್ಕ? ಕುರಿ ಕೋಳಿನ ಬಲಿ ಕೊಡ್ತಾರಲ್ಲ, ಹಂಗೇನೆ ಮನುಷ್ಯನ ಬಲಿ ಕೊಡೋದು. ಸಾಕು ಮುಚ್ಲಾ ಬಾಯಿ. ಮಗಿನ ಭಯ ಪಡಿಸ್ಬೇಡ. ಹಂಗೇನಿಲ್ಲ ಬಿಡವ್ವ. ಹಂಗಾದ್ರೆ ನನ್ನ ಕುರಿ ಕೋಳಿ ತರ ಸಾಯಿಸ್ಬಿಡ್ತಾರ? ಅನ್ನವ್ವ, ಏನೋ ಕೆಟ್ಟಗಳಿಗೆ ಹಿಂಗಾಗೋಯ್ತು. ಸರಿ ಬಿಡವ್ವ, ನೀನ್ ಜಾಣೆ ಅಲ್ವಾ? ನಾನೊಂದು ಕೇಳ್ತೀನಿ, ಆಯ್ತಕ್ಕ, ಹೇಳ್ದಂಗೆ ಕೇಳ್ತೀನಿ. ನೀನ್ ಯಾರವ್ವ? ನಿಮ್ಮೂರು ಯಾವುದು? ನಿಮ್ಮಪ್ಪ ಅಮ್ಮ ಯಾರವ್ವ? ಹೇಳವ್ವ. ನಿಂಗೆ ಯಾರು ಇಲ್ಲ. ಇಲ್ಲ ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ನಿಂಗೆ ಎಲ್ಲರೂ ಅವ್ರೆ. ಅವಳು ನಿನ್ನ ಒಳ್ಳೇದಕ್ಕೆ ಕೇಳೋದು. ನೀನು ಯಾರು ಅಂತ ಹೇಳವ್ವ. ಹೇಳ್ದೆ. ನನ್ನ ಕಳಿಸ್ಬಿಟ್ಟಿರಾ? ಇಲ್ಲ ಕಣವ್ವ, ನಮ್ಮ ಚಿನ್ನಿನ ನಾವೇ ಕಳಿಸ್ಬಿಡ್ತೀವ. ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳಿದ್ರೆ ಅವ್ರ ಹತ್ರ ಹೋಗಿ ಅವ್ರನ್ನ ಕೇಳಿ ನೀನು ಕರ್ಕೊಂಬಂದು ಇಲ್ಲೇ ಸ್ಕೂಲಲ್ಲಿ ಸೇರಿಸಿ ನಮ್ಮ ಜೊತೆ ಇಟ್ಕೋತೀವಿ ಕಣವ. ಹೌದು ಚಿನ್ನಿ, ನಮ್ಮ ಹಳ್ಳಿ ಎಲ್ಲ ಸುತ್ಕೊಂಡು ಆಟ ಆಡ್ಕೊಂಡಿರ್ಬೋದು. ನಿದ್ದೆ ಬರತ್ತೆ. ಸರಿ ಮಲ್ಕೊಳ್ಳವ್ವ, ಮಲ್ಕೋ. ಆರಾಮಾಗಿ ನಿದ್ದೆ ಮಾಡು. ಚಿನ್ನಿ
ಯಾಕವ್ವ ಏನಾಯ್ತು? ಅವನಿಗೆ ಭಯ ಆಗ್ತೈತೆ. ಎಲ್ಲೋ ಕೆಟ್ಟ ಕನ್ಸ್ ಬಿದ್ದಿರ್ಬೇಕು. ಒಸಿ ಇರು. ಈಗ ಮಲ್ಕೋ ಮಲ್ಕೋ. ಯಾವ ಕೆಟ್ಟ ಕನಸು ಬೀಳಲ್ಲ, ಆರಾಮಾಗಿ ನಿದ್ದೆ ಬರುತ್ತೆ. ರಾಧಾ 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 ಎಲ್ಲಿಗವ ಹೊಂಟೆ? ತಾತ, ಮಗಿಗೆ ತುಂಬಾ ಜ್ವರ, ರಾತ್ರಿ ಎಲ್ಲ ಬೆಚ್ಚ ಬೀಳ್ತಾ ಇದ್ಲು. ಅದಕ್ಕೆ ಒಸಿ ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬರ್ತೀನಿ. ಇದಕ್ಕೆಲ್ಲ ಯಾಕವ ಆಸ್ಪತ್ರೆಗೆ? ಅದು ಬೈಕ್ ಬಂದಿರೋ ಜ್ವರ, ಅದು ಮಾತ್ರೆಗೆಲ್ಲ ಹೋಗಲ್ಲ. ಗುಡ್ಡ ತಾಯಿ ಹತ್ರ ಹೋಗಿ ಒಂದು ತಾಯ್ತ ಕಟ್ಸು, ಎಲ್ಲ ಸರೋಗ್ತದೆ. ಸಿಟಿ ಮಗ ಅಲ್ವಾ, ಅದಕ್ಕೆ ಆಸ್ಪತ್ರೆಗೆ ತೋರ್ಸ್ಕೊಂಡ್ ಬಂದ್ರೆ ಒಳ್ಳೇದಲ್ವಾ ತಾತ? ಡಾಕ್ಟರ್ ಹತ್ರ ಹೋದ್ರೆ 2 ಮಾತ್ರೆ ಕೊಟ್ಟು 100 ರೂಪಾಯಿ ಕಿತ್ಕೋತಾರೆ. ಅದೇ 100 ರೂಪಾಯಿ ನಂಗೆ ಕೊಡವ. ನಾಟಿ ಕೋಳಿ ತಂದು ಸಾರು ಮಾಡ್ತೀನಿ. 1 ಲೋಟ ಸಾರು ಕುಡಿದ್ರೆ ಎಲ್ಲ ಸರೋಗುತ್ತೆ ಕಣವ. ಸರಿ ತಕ, ನಾನು ಗುಡ್ಡದ ತಾಯಿ ಹತ್ರ ಹೋಗಿ ಬರ್ತೀನಿ. ಆ ಕೃಷ್ಣ ಎಲ್ಲವನ್ನ ನೋಡು, ಹೋಗಿ ಬರ್ತೀನಿ. ಸರಿ, ಬೇಗ ಬಂದ್ಬಿಡವ. ಇವತ್ತು ಹಬ್ಬನೇ. ಬಾರವ್ವ ಕೂತ್ಕೋ. ಮಗಿಗೆ ಏನಾಯ್ತವ? ಮಗಿಗೆ ಜ್ವರ, ರಾತ್ರಿ ಎಲ್ಲ ಬೆಚ್ತಾ ಇದ್ಲು, ಎದ್ರುಕೊಂಡ್ಬಿಟ್ಟವಳೆ. ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ಏನಾಗಲ್ಲ ಬಿಡವ್ವ, ಚಾಮುಂಡೇಶ್ವರಿ ಎಲ್ಲ ಒಳ್ಳೇದ್ ಮಾಡ್ತಾಳೆ. ಒತ್ತಾರೆ ಹೊತ್ತಿಗೆ ಹುಷಾರಾಗ್ತಾಳೆ ಬಿಡವ್ವ. ಓಂ ಶಕ್ತಿ, ಪರಾಶಕ್ತಿ, ಆದಿಪರಾಶಕ್ತಿ, ಚಾಮುಂಡೇಶ್ವರಿ, ಈ ಮಗುಗೆ ಬಂದಿರೋ ಕಾಯಿಲೆ ಎಲ್ಲ ಬೆಳಗ್ಗೆ ಒತ್ತಾರೆ ಮೂಡೋದ್ರೊಳಗಾಗಿ ಎಲ್ಲ ಕಾಯಿಲೆ ಹೋಗ್ಲಾಡ್ಸಮ್ಮ ತಾಯಿ. ಮಮ್ಮಿ ಅಲ್ಲೇ ತುಂಬ ನೋವಾಯ್ತಾ ಚಿನ್ನಿ? ಅಜ್ಜಿಗೆ ಒಡೆಯನ ಬಿಡು, ನೋವಾಗಕ್ಕೆ ನನ್ನ ಹತ್ರ ಮದ್ದೈತೆ, ಆಮೇಲೆ ಕೊಡ್ತೀನಿ. ಎಲ್ತಾತ ಕೃಷ್ಣ? ಇಲ್ಲೆಲ್ಲ ಇರ್ತಾನೆ ನೋಡವ, ಈಟೊತ್ತಿ ಇಲ್ಲೇ ಇದ್ದ. ಪಾಪ ಮಗು ಬೋತ್ ಬಿಟ್ಲು. ಚಿನ್ನಿ ಈಗ ಹೆಂಗೈತವ್ವ? ಕೃಷ್ಣನ್ ಕರ್ಕೊಂಡು ಬರ್ತೀನಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತೂಟ ಮಾಡೋಣವಾ? ನೋವಾಯ್ತದೆ ನೋವಾ? ನೋಡಿಯವ್ವ ನೋಡಿಯವ್ವ, ಒಳಗೋಗಾರ ನೋಡಿ. ಟಾನಿಕ್ ಕೊಡ್ತೀನಿ, ಜ್ವರ ಎಲ್ಲ ಸರೋಗ್ತದೆ. ಬಾ ಬಾ. ಏನು ಆಗಕ್ಕಿಲ್ಲ, ಕುಡಿಯವ್ವ. ರಾಧಾ, ನಿಂಗೆ ಬುದ್ಧಿಗಿದ್ದಿ ಆಯ್ತಾ ತಾತ? ಪಾಪ ಮಗುಗ್ ಸಾರಾಯಿ ಕೊಡಿಸ್ತಿದ್ಯಲ್ಲ, ನೀನ್ ಕುಡ್ದು ಹಾಳಾಗೋದಲ್ದೆ ಆ ಮಗುನ್ ಬೇರೆ ಹಾಳು ಮಾಡ್ತಿದ್ಯಲ್ಲ. ಅಲ್ಲ ಕಣವ, ನೋವು ಅಂತ ಇದ್ಲು, ಅದಕ್ಕೆ ಒಂಚೂರು ಕುಡಿಸ್ತೆ ಕಣವ, ನೋವು ಕಮ್ಮಿ ಆಗ್ತದೆ ಅಂತ. ಅದಕ್ಕೆ ಕುಡಿಸ್ಬಿಡ್ತೀಯಾ? ಬಾ ಚಿನ್ನಿ ಇಲ್ಲಿ. ಅಕ್ಕ, ತಾತನ್ ಬೇಯಬೇಡ, ಪಾಪ. ಪಾಪನ? ಪಾಪನೇ ಪಾಪನೇ. ಸುಮ್ಕಿರೋ, ಇದೆಲ್ಲ ಇಲ್ಲವಾ, ಮಾತಾಡ್ಬೇಡ. ನಾನು 5 ವರ್ಷ ಇದ್ದಾಗ ಕೇಳವ್ವ, ನಮ್ಮಪ್ಪ ನಮ್ಮನ್ನ ಫುಟ್ಪಾತ್ ಮೇಲೆ ಬಿಟ್ಟು ಓಡ್ ಹೋದ. ಸುಮ್ಕಿರೋ ರಾಧಾ, ಯಾಕವ್ವ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಯಾಕವ್ವ? ಆಗ ನಮ್ಮ
ನಮ್ಮನ್ನ ನೋಡಿ ಯಾರು ಪಾಪ ಅನ್ಲಿಲ್ಲ. ಯಾಕೆ ಹಿಂಗ ಆಡ್ತಾ ಇದೀಯಾ? ನಮ್ಮನ್ನ ನಿನ್ ಸ್ವಾರ್ಥಕ್ಕೋಸ್ಕರ ಗೌಡ್ರ ಮನೇಲಿ ಜೀತಕ್ ಸೇರಿಸ್ಬಿಟ್ಟೆ. ನೀನು 3 ಹೊತ್ತು ಕುಡ್ಕೊಂಡ್ ಸಾಯ್ತಾ ಇದ್ಯಾ. ಆದ್ರೆ ನಾನು ಒಬ್ಳೆ ನಿಮ್ಮನ್ನೆಲ್ಲ ಸಾಕ್ತಾ ಇದ್ದೀನಿ. ಯಾಕವ್ವ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನಾನು ಬೇರೆ ಮಕ್ಕಳ ತರ ಶಾಲೆಗೆ ಹೋಗಿ ಓದ್ತಿದ್ದೆ. ನೀನ್ ಸರಿಗಿರ್ಬೇಕಿತ್ತು. ಅಲ್ಲ ರಾಧಾ, ಸಮಾಧಾನ ಮಾಡ್ಕೊಳವ, ನಂದೇ ತಪ್ಪು. ನಾನೇನ್ ಮಾಡ್ಲಿ? ನಿಮ್ಮ ಅಮ್ಮ ಸತ್ತ ಮೇಲೆ ಈ ಹಾಳು ಕುಡ್ತಾ ಕಳ್ತೆ. ನಿಮ್ಮ ಸ್ಥಿತಿ ನೋಡಿ, ನಿಮ್ಮ ಪರಿಸ್ಥಿತಿ ನೋಡಿ ಇನ್ನೂ ಕುಡಿಯಕ್ಕೆ ಶುರು ಮಾಡ್ಕೊಳ್ಳವ. ಈಗ ಇದು ನನ್ನನ್ನು ಕುಡಿಯಕ್ಕೆ ಶುರು ಮಾಡೋದೇ ಕಣವ. ನಿಮ್ಗೊಂದು ದಾರಿ ಆಗ್ಬಿಟ್ರೆ ನಾನೀಗ ಕುಡಿಯೋದನ್ನೇ ಬಿಟ್ಬಿಡ್ತೀನಿ ಕಣವ. ನೀವು ಸಣ್ಣಾಗಿದ್ರೆ ಕುಡಿಯೋದೇ ಪ್ರಾಣನೇ ಬಿಡ್ತೀನಿ ಕಣವ. ಎಂತ ಮಾತು ಅಂತ ಆಡ್ತೀಯ ತಾತ. ನೀನಿರುವಾಗ್ಲೇ ಈ ಪಾರ್ಟಿ ಕಷ್ಟ ಇದೆ ನಮ್ಗೆ. ಇನ್ನು ನೀನ್ ಸತ್ತು ಹೋದ್ರೆ ನಮ್ಗೆ ಯಾರು ದಿಕ್ಕು? ತಾತ ನಿಂಗೇನಾದ್ರೂ ಆದ್ರೆ ನಾವು ಸತ್ತೋಗ್ತೀವಿ. ಪ್ಲೀಸ್ ತಾತ ಬಿಟ್ಬಿಡು. ಆಯ್ತು ಕಂದ, ಇನ್ಮೇಲೆ ಕುಡಿಯೋಕ್ಕಿಲ್ಲ. ಮಕ್ಕಳು ದೇವ್ರ ಸಮಾನ ಅಂತಾರೆ. ನಿನ್ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ಮೇಲೆ ಕುಡಿಯಲ್ಲ. ನಮ್ಮ ರಾಧಮ್ಮನಿಗೆ ಮದುವೆ ಮಾಡಿ ನೋಡೋವರೆಗೂ ನಾನು ಬದುಕಬೇಕವ್ವ, ನಾನು ಬದುಕಬೇಕು. ಸಂತೋಷನಾ? ಎಲ್ರು ಅತ್ತಿದ್ದು ಸಾಕು. ಈಗ ನನಗೆ ತುಂಬ ಹೊಟ್ಟೆ ಹಸಿತಿದೆ. ನಡೀರಿ ಊಟ ಮಾಡೋಣ. ಚಿನ್ನಿ, ಅಯ್ಯೋ ಚಿನ್ನಿ, ಚಿನ್ನಿ, ಅಯ್ಯೋ ಮೈಯೆಲ್ಲ ಹಿಂಗೆ ಬಿಸಿ ಆಗ್ತೈತೆ. ಏನಾಗ್ತೈತೆ ಚಿನ್ನಿ? ಅಯ್ಯೋ ಶಿವನೇ, ಮತ್ತೆ ಜ್ವರ ಬಂದೈತೆ. ಅಯ್ಯೋ ರಕ್ತ ಆಗೈತೆ ಉಜ್ಜಲಿ. ನಾನು ಏನು ಮಾಡಲಿ? ಚಿನ್ನಿ, ಚಿನ್ನಿ, ಅಯ್ಯೋ ಏನಪ್ಪ ಆಯ್ತು ಇವಳಿಗೆ? ಜ್ವರ ಬೇರೆ ಸುಡ್ತೈತೆ. ಚಿನ್ನಿ, ಚಿನ್ನಿ, ತಾತ, ತಾತ, ಕೃಷ್ಣ ಎದ್ದೇಳು. ತಾತ, ಏನ್ ತಾತ? ಚಿನ್ನಿ ಮಾತಾಡ್ತಾ ಇಲ್ಲ. ಏನೋ ಆಗಿದೆ. ಏನಾಯ್ತು ತಾತ? ಏನಾಯ್ತವ? ಏನಾಯ್ತು? ಇಲ್ಲಿ ನೋಡು ತಾತ. ಚಿನ್ನಿ, 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 ತಾತ ಉಜ್ಜಲಿ ರಕ್ತ ಆಗೈತೆ. ಚಿನ್ನಿ, ಅಕ್ಕ ಚಿನ್ನಿಗೆ ಏನಾಯ್ತಕ್ಕ? ಮಾತಾಡ್ತಾ ಇಲ್ಲ. ಗೊತ್ತಿಲ್ಲ ತಾತ, ಚಿನ್ನಿ, ತಾತ, ಚಿನ್ನಿ. ಅವರಪ್ಪ ಅಮ್ಮನ ಕೇಳಿದ್ರೆ ನಾನು ಏನ್ ಹೇಳಿ? ಏನ್ ಹೇಳಿ? ಮಮ್ಮ, ಮಮ್ಮ, ಮಮ್ಮ. ಖುಷಿ, ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 0112290117ಗೆ ಮಿಸ್ ಕಾಲ್ ಕೊಡಿ. ಡಾಕ್ಟರ್, ನೀವಾ? ಮಲ್ಕೊಂಬಿಟ್ಟಿದೆ ಡಾಕ್ಟರ್. ಇಟ್ಸ್ ಓಕೆ. ಸಾರಿ ಡಾಕ್ಟರ್, ಡೋನರ್ ಸಿಕ್ಕಿದ್ರಾ? ಹಾಂ, ನಾವು ಹುಡುಕ್ತಾ ಇದ್ದೀವಿ. ಸಿಕ್ಕೇ ಸಿಗ್ತಾರೆ. ಬೋನ್ ಮ್ಯಾರಗಲ್ವಾ, ಹಾಗಾಗಿ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ಸ್ವಲ್ಪ ಕಾಯಬೇಕು. ಹಾಂ,
ಸಿಗ್ತಾರೆ ಅನ್ನೋ ನಂಬಿಕೆಯಲ್ಲೇ ಬದುಕ್ತಾ ಇದ್ದೀನಿ. ಹಾಂ, ನಾನು ಬದುಕ್ತಿರೋದೇ ನನ್ನ ಮಗಳಿಗೋಸ್ಕರ ಡಾಕ್ಟ್ರೇ. ಏನೋ ಪ್ರತಿ 15 ದಿನಕ್ಕೊಂದ್ಸರಿ ಅವಳಿಗೆ ರಕ್ತ ಕೊಡುವಾಗ ಅವಳು ಪಡೋ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗಲ್ಲ ಡಾಕ್ಟ್ರೇ. ಮೇಡಮ್, ಪ್ರತಿ ಸರಿ ನಾವು ಹೇಳೋದು ಇದನ್ನೇ. ಖುಷಿ ನಾರ್ಮಲ್ ಚೈಲ್ಡ್ ಅಲ್ಲ. ಅವಳಿಗೆ ಫೀವರ್ ಬರಬಾರ್ದು, ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆದರೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ. ಹಿಮೋಗ್ಲೋಬಿನ್ ಕಮ್ಮಿ ಆದರೆ ಮತ್ತೆ ಬ್ಲಡ್ ಕೊಡಬೇಕಾಗತ್ತೆ. ಏನಾಯ್ತು ಕಂದ? ಯಾಕಿಷ್ಟೊಂದು ಲೇಟು? ಅಮ್ಮ 2 ಯೂನಿಟ್ ಬ್ಲಡ್ ಕೊಟ್ರಮ್ಮ. ತುಂಬಾ ಹತ್ಬಿಟ್ಲು. ಸರಿಯಾಗಿ ವೇನೇ ಸಿಕ್ಕಿಲ್ಲ. 4 ಕಡೆ ಚುಚ್ಬಿಟ್ರು. ಆಮೇಲೆ ಸಿಕ್ತು. ಸರಿ ಕಂದ, ಎದ್ದೇಳು, ಫ್ರೆಶ್ ಆಗು, ಊಟ ಮಾಡೋಣ. ಅಮ್ಮ, ಯಾಕಮ್ಮ ನನಗೆ ಹೀಗೆ? ಯಾಕೆ ನಿಮ್ಮ ಸ್ವಾರ್ಥಗಳಿಗೆ ನನ್ನೇ ಬಲಿ ಕೊಟ್ಬಿಟ್ರಿ ಅಲ್ವಾ? ಯಾಕಿಷ್ಟು ತಲೆ ಕೆಡ್ಸ್ಕೊಂಡಿದ್ಯಾ ಇವತ್ತು? ನಾನು ಕೇಳಿದ್ನ ನಿಮ್ಗೆ ಮದ್ವೆ ಮಾಡಿಸಿ ಅಂತ ಕೇಳಿದ್ನ ಅಮ್ಮ? ಹುಟ್ಟುವಾಗ್ಲೇ ನನ್ ಕಣ್ ಕಳ್ಕೊಂಡ್ಬಿಟ್ಟೆ, ಕುರುಡಿಯಾದೆ. ಈ ಪ್ರಕೃತಿ ಸೌಂದರ್ಯ ಹೇಗಿರುತ್ತೆ, ಈ ಬಣ್ಣಗಳು ಹೇಗಿರುತ್ತೆ, ಈ ಪ್ರಪಂಚ ಹೇಗಿರುತ್ತೆ, ಯಾಕಮ್ಮ ನನ್ನ ಹೆತ್ತ ತಾಯಿ ನೀನ್ ಹೇಗಿರ್ತೀಯ ಅಂತ ನಂಗೆ ಗೊತ್ತಿಲ್ಲ. ಒಳ್ಳೇದಾಗತ್ತೆ ಎಲ್ಲ, ಸಮಾಧಾನ. ಅಳ್ಬೇಡ ಕಂದ. ಸಮಾಧಾನವಾಗಿ ಅಮ್ಮ, ಖಂಡಿತ ಎಲ್ಲ ಸರಿ ಹೋಗುತ್ತೆ. ಪುಸ್ತಕ ಹೊತ್ಕೊಂಡು ಸ್ಕೂಲಿಗೆ ಹೋಗ್ತಿದ್ದಿದ್ದ ಹುಡುಗಿಗೆ ಬಾಲ್ಯ ವಿವಾಹ ಮಾಡಿದ್ರಿ. ಬಾಲ್ಯ ವಿವಾಹ ತಪ್ಪು ಅಂತ ಗೊತ್ತಿದ್ರು ಮದ್ವೆನ್ ಮಾಡ್ಬಿಟ್ರಿ. 16ನೇ ವಯಸ್ಸಿಗೆ ಹೊಟ್ಟೆಲ್ಲೊಂದು ಮಗುನ್ ಹೊತ್ಕೊಂಡು ಹೋಗೋ ತರ ಮಾಡ್ಬಿಟ್ರಿ. ಯಾಕಮ್ಮ? ಕಂದ, ಅಳ್ಬೇಡ ನೀನು, ಅಳ್ಬೇಡ. ನಂದೇ ತಪ್ಪು. ನಾನೇ ತಪ್ಪು ಮಾಡಿದ್ದು. ಹಠ ಮಾಡಿಬಿಟ್ಟು ನನ್ನ ತಮ್ಮನಿಗೆ ಇಷ್ಟ ಇಲ್ಲದೆ ಇದ್ರು, ಅವನಿಗೆ ವಯಸ್ಸು ಜಾಸ್ತಿ ಅಂತ ಗೊತ್ತಿದ್ರು, ನಮ್ಮ ತಂದೆ ತಾಯಿಗೆ ನಾನು ಸಾಯ್ತೀನಿ ಅಂತ ಹೆದರಿಸಿ ನೀನು ಮದುವೆ ಮಾಡಿಸ್ದೆ. ತಪ್ಪು ಮಾಡಿಬಿಟ್ಟೆ ಕಂದ. ನನ್ನ ಬದುಕು ನಾನು ಬದುಕ್ತಿದ್ದೆ. ನೀವೆಲ್ಲ ಸೇರಿ ನಿಮ್ಮ ಆಸೆ ಪೂರೈಸ್ಕೊಳಕ್ಕೆ ನನ್ನ ಬಲಿ ಕೊಟ್ಬಿಟ್ರಿ. ಆದ್ರೆ ಒಬ್ಬ ತಾಯಿಯಾಗಿ ನನ್ನ ಕರ್ತವ್ಯ ಮಾಡಿದ ತಪ್ಪ? ಹೇಳು ಪುಟ್ಟ, ನಾನು ಮಾಡಿದ ತಪ್ಪ? ನನಗೆ ಕಣ್ಣಂತೂ ಕಾಣಲ್ಲ. ಆದ್ರೆ ಈ ದೇಶದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಎಲ್ರಿಗೂ ಮಾದರಿಯಾಗಿ ಈ ದೇಶಕ್ಕೆ ಏನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ದೆ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಆದ್ರೆ ಈಗ ನಾನೇ ಒಂದು ಕ್ವಶನ್ ಮಾರ್ಕ್ ಆಗಿ ನಿಂತ್ಕೊಂಡಿದ್ದೀನಿ. ಎಲ್ಲನೂ ಮರ್ತು ನನ್ನ ತಮ್ಮನ ಹೆಂಡತಿಯಾಗಿ, ನನ್ನ ತಂದೆ ತಾಯಿಗೆ ಸೊಸೆ ಆಗಿ ಸುಖವಾಗಿ ಬಾಳ್ತೀಯ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ನಿನ್ ಜೀವನ ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಮ್ಮ, ನಾನು ದೇವ್ರ ಹತ್ರ ನನಗೋಸ್ಕರ ಏನೂ ಬೇಡ್ಕೊಳ್ಳಲ್ಲ. ಆದ್ರೆ ನನ್ನ ಮಗಳಿಗೋಸ್ಕರ ಯಾರಾದ್ರೂ ಒಬ್ಬ ಡೋನರ್ ಸಿಗೋ ಹಾಗೆ ಮಾಡಪ್ಪ. ನನ್ನ ಮಗಳಿಗೋಸ್ಕರ ಸಮಾಧಾನ ಮಾಡ್ಕೊ. ತಾಯಿ ಮಗಳು ನನ್ನ ಬಗ್ಗೆನೇ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇರೋ ಹಾಗಿದೆ. ತಲೆ ತಿನ್ಬೇಡ್ವೋ, ನಿನ್ನಂತ ದೊಡ್ಡ ಮನುಷ್ಯನ ಬಗ್ಗೆ ಡಿಸ್ಕಸ್ ಮಾಡೋಷ್ಟು ದೊಡ್ಡವರಲ್ಲಪ್ಪ ನಾವು. ಏನ್ ಬಂದಿದ್ದು? ಏನ್ ಹಂಗ್ ಕೇಳ್ತೀಯ? ನಾಳೆ ಸಂಡೇ ಗೊತ್ತಿಲ್ವಾ? ಈ ತಿಂಗಳು 3 ದಿನ ಖುಷಿ ನನ್ ಜೊತೆ ಇರ್ಬೇಕು, ಅದಕ್ಕೆ ಕರ್ಕೊಂಡೋಗಿ ಬಂದಿರೋದು. ಈಗ ತಾನೇ ಅವಳು ಹಾಸ್ಪಿಟ್ಲಿಂದ ಬಂದಿದ್ದಾಳೆ. ಸುಮ್ಮನೆ ಅವಳಿಗೆ ತೊಂದರೆ ಕೊಡ್ಬೇಡ. ಸುಮ್ಮನೆ ತಲೆ ತಿನ್ಬೇಡ್ವೋ, ನಾಳೆ ಕರ್ಕೊಂಬರ್ತೀನಿ, ಹೋಗು. ನಾಳೆ ನನ್ನ ಮಗಳು ನನ್ನ ಮನೇಲಿ ಇರ್ಬೇಕು, ನಾನ್ ಬರೋ ತರ ಇಟ್ಕೋಬೇಡ. ಯಾರು ಯಾರು? ನಾನು ನಿನ್ ಗಂಡ ಕಣೆ. ನೋಡಿ, ಮಗಳು ಮಲಗಿದಾಳೆ. ಸುಮ್ಮನೆ ನನಗೆ ತೊಂದರೆ ಕೊಡಬೇಡಿ, ಬಿಟ್ಬಿಡಿ ನನ್ನ. ನನಗಿದೆಲ್ಲ ಇಷ್ಟ ಆಗಲ್ಲ. ಪ್ಲೀಸ್ ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ.
ನಾನು ನಿನ್ ತಾಳಿ ಕಟ್ಟಿದ ಗಂಡ ಕಣೆ. ನಾನು ಯಾಕೆ ಹೋಗ್ಬೇಕು? ಬಿಟ್ಬಿಡಿ ನನ್ನ. ಮಾತ್ ಕೇಳೆ, Please, ಹೊರ್ಟೋಗಿ. ಕೇಳೆ. ಇಷ್ಟ ಇಲ್ದಿದ್ ವಿಷಯಕ್ಕೆ ಕಟ್ಕೊಂಡು ಹೆಣ್ತಿನ ಮುಟ್ಟಿದ್ರು ಅದು ಬಲಾತ್ಕಾರ ಮಾಡ್ದಾಗೆ. ಅರ್ಥ ಮಾಡ್ಕೊಳೆ, ನಮ್ ಮಗು ಚೆನ್ನಾಗಾಗ್ಬೇಕಾದ್ರೆ ನಮ್ಗೆ ಇನ್ನೊಂದು ಮಗು ಆಗ್ಲೇಬೇಕು. ಗೀತಾ, ಅರ್ಥ ಮಾಡ್ಕೊಳೆ. ಸಾಕು, ಈಗಾಗ್ಲೇ ನಿಮ್ಮಿಂದ ಹುಟ್ಟಿರೋ ಮಗುನ ಹೇಗೆ ಉಳಿಸ್ಕೋಬೇಕು ಅಂತ ನಾನು ಪಡ್ತಾ ಇರೋ ಪಾಡು ಶಿವ ಶಿವ ನನ್ನ ಶತ್ರುಗಳಿಗೂ ಬೇಡ. ಲೇ, ನನ್ನ ಮಗುಗಿರೋ ಕಾಯಿಲೆಗೆ ಮೆಡಿಷನ್ನೇ ಇಲ್ಲ ಕಣೆ, ಅರ್ಥ ಮಾಡ್ಕೊಳೆ. ನೋಡು ನೋಡು, ನನ್ನ ಮಗಳಿಗೆ ಕಾಯಿಲೆ ಅಂದರೆ ಚೆನ್ನಾಗಿರಲ್ಲ. ಅದು ನಾನು ನೀನು ಸೇರಿ ಕೊಟ್ಟಿರೋ ಬಹುಮಾನ ಅದು. ಸರಿ, ಹಾಗೆ ತಿಳ್ಕೊ. ಅವಳಿಗೆ ಬೇಕಾಗಿರೋದು ಬೋನ್ವರ ಸ್ಯಾಂಪಲ್. ಅದು ನನಗೂ ನಿನಗೂ ಹುಟ್ಟೋ ಇನ್ನೊಂದು ಮಗುವಿಂದ ಮಾತ್ರ ಸಾಧ್ಯ, ಬೇರೆ ಯಾರ್ದು ಮ್ಯಾಚ್ ಆಗಲ್ಲ ಕಣೆ. ಯಾರೋ ಒಬ್ರು ಹುಟ್ಟಿರ್ತಾರೆ ನನ್ನ ಮಗಳು ಪ್ರಾಣ ಉಳಿಸೋಕೆ. ಮತ್ತೆ ನಿಮ್ಮ ಜೊತೆ ಮಲಗಿ ಖುಷಿಗಾದಾಗೆ ಆ ಮಗುಗಾಗೋಕ್ಕೆ ನಾನು ಬಿಡಲ್ಲ. ಬಂದು ಬ್ಲಡ್ ಬ್ಯಾಂಕ್ನಲ್ಲಿ ನೋಡಿ, ಒಂದು ತಾಯಿಗೆ ಹುಟ್ಟಿದ 3 ಮಕ್ಕಳು ತಲೆ ಸೇಮಿಯಿಂದ ಪಡ್ತಾ ಇರೋ ಕಷ್ಟ ಏನು ಅಂತ ನಿಮಗೆ ಗೊತ್ತಾಗತ್ತೆ. ನೀನು ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಕಣೆ. ಗೀತಾ, ಕಡೆಗೂ ನೀನು ನಟ ಸಾಧಿಸ್ಬಿಟ್ಟಿಯಲ್ಲ. ನಾನು ಅಷ್ಟು ಹೇಳಿದ್ರು ಮಗುನ್ ತೆಗೆಸ್ಕೊಂಡ್ ಬಂದಿದ್ಯಲ್ಲ, ನಿನ್ನ ಏನು ಮಾಡಿದ್ರು ತಪ್ಪಲ್ಲ. ಏನ್ ಮಾತಾಡ್ತಿದ್ಯಾ ನೀನು? ಮನುಷ್ಯನ ರಾಕ್ಷಸನ ನೀನು? ಮಗಳು ಸುಖವಾಗಿರ್ಲಿ ಅಂತ ತಮ್ಮ ತಮ್ಮ ಅಂತ ನೀನು ಕೊಟ್ಟು ಮದ್ವೆ ಮಾಡಿದ್ರೆ ಒಂದಿನೂ ಸುಖವಾಗಿರ್ಲಿಲ್ವಲ್ಲೋ ನೀನು ಅವಳನ್ನ? ಅಮ್ಮ, ನೀನು ಸುಮ್ಮನೆ ಇರಮ್ಮ. ಹೌದಯ್ಯ, ನನ್ನ ಮಗುನ ತೆಗ್ಸಿದ್ದೀನಿ. ಏನಿವಾಗ? ಆ ಹುಟ್ಟೋ ಮಗುನು ಇನ್ನೊಬ್ಳು ಖುಷಿಯಾಗೋಕೆ ನನಗಿಷ್ಟ ಇಲ್ಲ. ಅಪ್ಪ ತಂದೆ, ಸಾಕು ನಿನ್ನ ಸಹವಾಸ. ನಮ್ಮನ್ನು ನೆಮ್ಮದಿಯಿಂದ ಇರೋಕೆ ಬಿಟ್ಬಿಡು, ನಮ್ಮನ್ನು ಬದುಕೋಕೆ ಬಿಟ್ಬಿಡು ಮಾರಯ್ಯ. ನನಗೂ ಅದೇ ಕಣೆ ಬೇಕಾಗಿರೋದು. ನೀನು ಕುರುಡಿ, ನಿನ್ನ ಯಾರು ಮದುವೆ ಆಗಲ್ಲ ಅಂತ ಈ ನಿಮ್ಮಮ್ಮ ನನ್ನ ತಲೆ ಕಟ್ಟಿದ್ರು ಕಣೆ. ನಿನ್ನ ಸಾಲದಕ್ಕೆ ಮದುವೆ ಬೇಡ ಅಂದಿದ್ದಕ್ಕೆ ನಮ್ಮ ಅಪ್ಪ ಅಮ್ಮ ಆಸ್ತಿನೆಲ್ಲ ನಿನ್ನ ಹೆಸರಲ್ಲೇ ಬರ್ದಿಟ್ರೆ. ನನಗೇನು ಇಷ್ಟ ಇತ್ತಾ? ಈಗ ನಿನ್ಗೇನು ಬೇಕು ಹೇಳು. ನಿನ್ನ ಆಸ್ತಿ ತಾನೆ ಎಲ್ಲಿ ಸೈನ್ ಹಾಕ್ಬೇಕು ಹೇಳು, ಹಾಕ್ತೀನಿ. ಎಲ್ಲಿ ಸೈನ್ ಮಾಡಬೇಕು ಹೇಳು. ನನ್ನೇನು ಅಷ್ಟೊಂದು ಕಟ್ಕ ಅನ್ಕೊಂಬೇಡ. ಬಿಸಾಕಿದ್ದನ್ನ ವಾಪಸ್ ತಗೊಳಕ್ಕೆ ಅದನ್ನ ನೀನೇ ಇಟ್ಕೋ. ಈ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕು. ಗೋಪಿ, ಅಷ್ಟೇ ತಾನೇ? ತಗೋ, ಇನ್ಯಾವತ್ತೂ ನನಗೆ ತೊಂದರೆ ಕೊಡಬೇಡ. ಹೊರಟೋಗು ಇಲ್ಲಿಂದ. ಗುಡ್ ಮಾರ್ನಿಂಗ್ ಮಮ್ಮ. ಹೇ ಖುಷಿ ಕಂದ, ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್. ಬಾರೋ ಮಗ್ನೆ, ಪಪ್ಪ ಮನೆಗೆ ಹೋಗ್ತೀಯಾ? ಡ್ಯಾಡಿನೇ ಬಂದಿಲ್ಲ ಕರ್ಕೊಂಡು ಹೋಗಕ್ಕೆ. ಇಲ್ಲ ಕಂದ, ಡ್ಯಾಡಿ ಬಂದಿದ್ರು. ಡ್ಯಾಡಿ ಬಂದಾಗ ನೀನ್ ನಿದ್ದೆ ಮಾಡ್ತಿದ್ದೆ. ಬಮ್ಮ ಏನು ಪಟ್ಟ ಡ್ಯಾಡಿ ಮನೆಗೆ? ನಾನು ಬರಲ್ಲ ಕಂದ, 2 days ಇದ್ದು ನೀನು ವಾಪಸ್ ಬಂದ್ಬಿಡಮ್ಮ. ಇನ್ನೂ ಬಂದಿಲ್ಲ ಅಂದೆ, ನಾನು ಹೋಗಲ್ಲ. ಪ್ಲೀಸ್ ಖುಷಿ, ಹಠ ಮಾಡಬಾರ್ದು, ಸರಿನಾ? ಅರುಣ್ ಸ್ವಾಮಿ, ಜೋಪಾನವಾಗಿ ಬಿಟ್ಬಿಟ್ಟು ಬನ್ನಿ. ಆಯ್ತಾ ಅಕ್ಕ? ಗೀತಾ, ಗೀತಾ, ಏನಾಯ್ತು ನಿನಗೆ? ಅಮ್ಮ, ಖುಷಿ ಹೋಗಿ 2 ವಾರ ಆಯ್ತು, 1 ಕಾಲ್ ಕೂಡ ಮಾಡಿಲ್ಲಮ್ಮ. ಅಯ್ಯೋ ದೇವ್ರೆ, ನೀನೇ ಮಾಡಮ್ಮ, ನೀನೇ ಫೋನ್ ಮಾಡು. ನಾನು ಮಾಡಲ್ಲ ಅಮ್ಮ, ನೀನೇ ಒಂದ್ಸರಿ ಮಾಡಮ್ಮ. ಹೇಗಿದ್ದಾಳೆ ಕೇಳಮ್ಮ. ಅವನ್ ಮಾಡಿರೋ ಕೆಲ್ಸಕ್ಕೆ ನಾನು ಅವನಿಗೆ ಫೋನ್ ಮಾಡಲ್ಲ. ಸ್ವಾಮಿ, ಇಲ್ಲಿ ಬನ್ನಿ, ಗೋಪಿಗೊಂದು ಫೋನ್ ಮಾಡಿಬಿಟ್ಟು ಮಗು ಹೇಗಿದೆ ಅಂತ ಕೇಳಿ. ಹಲೋ, ಅಣ್ಣ, ನಾನಣ್ಣ ಅರುಣ್ ಮಾತಾಡ್ತಾ ಇರೋದು. ಖುಷಿ ಇದ್ದಾಳೆ ಅಣ್ಣ?
ಹೊರಗಡೆ ಇದ್ದೀರಣ್ಣ? ಅದೇ ಗೀತಕ್ಕ ಏನೋ ಮಾತಾಡ್ಬೇಕಂತ ಹೇಳ್ತಾ ಇದ್ರು. ಸರಿ ಅಣ್ಣ ಕೊಳ್ಳೋಣ. ಸರಿ ಅಣ್ಣ ಆಯ್ತಣ್ಣ. ಅಕ್ಕ, ಅಣ್ಣ ಹೊರಗಡೆ ಇದ್ದಾರಂತೆ. ಸಾಯಂಕಾಲ ಮನೆಗೆ ಹೋದ್ಮೇಲೆ ಖುಷಿ ಕೈಲಿ ಫೋನ್ ಮಾಡಿಸ್ತಾರಂತೆ. ಸರಿ ಸ್ವಾಮಿ, ನೀವು ಹೋಗಿ. ಆಯ್ತಕ್ಕ. ನಿಮ್ ಕೆಲಸ ನೋಡಿ. ಆಯ್ತಕ್ಕ. ಅಮ್ಮ, ಸಂಜೆ ಅವ್ರು ಫೋನ್ ಮಾಡಿದ್ರೆ ಖುಷಿನ ನಾಳೆ ಕರ್ಕೊಂಡ್ ಬರಕ್ಕೆ ಹೇಳಮ್ಮ. ಏನ್ ನೀನು ಫೋನ್ ಮಾಡಿದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂದೆ, ಇವಾಗ ಇಲ್ಲಿದೆಯಲ್ಲ. ಖುಷಿ ಅಲ್ಲಪ್ಪ. ಖುಷಿ ಬಂದ್ಲೇನಮ್ಮ? ಖುಷಿ ಎಲ್ಲಿದ್ಯಾ ಖುಷಿ? ಬಾರೋ ನನ್ ಕಂದ. ಖುಷಿ ಏನ್ ನಾಟಕ ಆಡ್ತಾ ಇದ್ದೀರಾ ಅಂದ್ರೆ ಅಮ್ಮ ಮಗಳಿಗೆ ಆಸ್ಕರ್ ಅವಾರ್ಡ್ನೇ ಕೊಡ್ಬೇಕು. ಏನ್ ಮಾತಾಡ್ತಾ ಇದ್ಯಾ? ಮಕ್ಕಳ ವಿಷಯದಲ್ಲಿ ಯಾರಾದ್ರೂ ನಾಟಕ ಮಾಡ್ತಾರಾ? ನಿನಗೆ ಗೊತ್ತಿದೆ ಡ್ರೈವರ್ ಜೊತೆಲಿ ಕಳಿಸ್ಕೊಟ್ಟಿರೋದು. ಫೋನಲ್ಲಿ ನೀನೇ ಮಾತಾಡ್ದಿಯಲ್ಲೋ. ಸಾಕ್ ನಿಲ್ಸಿ ನಿಮ್ ನಾಟಕನ. ಬೆಳಿಗ್ಗೆ ಮಗುನ್ ಕರ್ಕೊಂಬಂದ್ ಬಿಡ್ತೀನಿ ಅಂದ್ರೆ ಬರ್ಲಿಲ್ಲ ಅಂತ ಕರ್ಕೊಂಡು ಹೋಗೋಣ ಅಂತ ಬಂದ್ರೆ ಇಬ್ರು ಸೇರ್ ನಾಟಕ ಆಡ್ತಾ ಇದ್ದೀರಾ? ಏನ್ ಮಾತಾಡ್ತಿದ್ಯಾ ನೀನು? ಅವಾಗ್ಲೇ ಸ್ವಾಮಿ ಫೋನಲ್ಲಿ ಮಾತಾಡಿದ್ನಲ್ಲ ನಿನ್ ಹತ್ರ. ನೀನೇ ಹೇಳ್ದೆ ಸಂಜೆ ಮಾತಾಡಿಸ್ತೀನಿ ಅಂತ. ನೋಡಿ, ನಾನ್ ಮೊದ್ಲೇ ಟೆನ್ಷನ್ ಇದ್ದೀನಿ. ನನ್ ತಲೆ ಕೆಟ್ಟು ಏನಾದ್ರೂ ನಡಿಯಕ್ ಮುಂಚೆ ನನ್ ಮಗುನ್ ತಂದ್ ಬಿಟ್ಬಿಡಿ. ಸ್ವಾಮಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಏನೇನೋ ಮಾತಾಡ್ತಿದ್ದಾನೆ, ಗೊತ್ತಾಗ್ತಿಲ್ವಾ ನಿಮ್ಗೆ? ನೀವೇ ತಾನೇ ಮಗುನ್ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದು. ಇವ್ನ್ ನೋಡಿ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ಅಮ್ಮ, ಅದೇನ್ ಕರೆಕ್ಟ್ ಆಗಿ ಬೊಗಳಿ ಸ್ವಾಮಿ. ಅದು ಮಗು ಪಡ್ತಾ ಇರೋ ಕಷ್ಟ ನೋಡಕ್ಕಾಗ್ದೆ ನಾನೇ ಖುಷಿನ ಏನ್ ಮಾಡ್ದ್ಯೋ? ಪುಟ್ಟಿ, ಒಂದ್ ನಿಮಿಷ ಇಲ್ಲೇ ಇರು, ಬರ್ತೀನಿ. ಮಗು ಒಂದೇ ಇದೆ ಕಾರಲ್ಲಿ, ಬಂದ್ ಎತ್ತಾಕೊಂಡು ಹೋಗ್ರಿ. ಎಲ್ಲೋ ಕಾರಲ್ಲಿ ಯಾರು ಇಲ್ಲ. ಹಲೋ ಸ್ವಾಮಿ, ಇಲ್ಲಿದ್ದೀರಾ? ಇಲ್ಲಿ ಮಗುನೇ ಇಲ್ವಲ್ಲ ಸ್ವಾಮಿ ಕಾರೊಳಗೆ? ಮಗು ಇಲ್ವಾ? ಎಲ್ರು ಇಲ್ಲೇ ಇದ್ಲಲ್ಲೋ. ನಾನ್ ಮಾತಾಡಿರೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ಯೋ ಮಗು? ಹುಡ್ಕೋ, ಅಲ್ಲೋಡ್ರ, ಇಲ್ವಲ್ಲ ನೋಡ. ಎಲ್ರೋ ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬಂದಿಲ್ಲ. ಅಯ್ಯೋ ನನ್ ಮಗು ನಮ್ಮ ನಾನೇನ್ ಮಾಡ್ಲಿ? ಎಲ್ಲಿ ಅಂತ ಹುಡುಕ್ಲಮ್ಮ. ಅಮ್ಮ ನಂಗೆ ನನ್ನ ಮಗು ಬೇಕಮ್ಮ. ಈ ಪರಿಸ್ಥಿತಿಲಿ ಅವಳು ಏನ್ ಮಾಡ್ತಿದ್ದಾಳೋ ಏನೋ. ಮಾವ ನಂಗೆ ನನ್ನ ಮಗು ಬೇಕು ಮಾವ. ನಂಗೆ ನನ್ನ ಮಗು ಬೇಕು ಮಾವ. ನಿಮಗ್ ನನ್ ಮೇಲೆ ಕೋಪ ಇದ್ರೆ ನನಗ್ ಕೊಂದ್ಬಿಡಿ ಮಾವ. ಆದ್ರೆ ನನ್ ಮಗಳನ್ನ ಹುಡ್ಕೊಡಿ ಮಾವ. ನನ್ ಮಗಳನ್ನ ಹುಡ್ಕೊಡಿ ಮಾವ. ನನಗ್ ಮಗು ಬೇಕು. ಅಮ್ಮೋರೆ 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 ಓ ರಾಧಾ, ಏನ್ ರಾಧಾ ದೊಡ್ಡವಳಾಗ್ಬಿಟ್ಟೆ ಅನ್ನೋ ಖುಷಿಯಲ್ಲಿ ನಮ್ಮನ್ನ ಮರ್ತ್ಬಿಟ್ಟೆ ಅನ್ಸುತ್ತೆ. ಓ, ಇದು ನಾನು ಕೊಟ್ಟಿದ್ದ ಬಟ್ಟೆ ಅಲ್ವಾ? ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿದ್ಯಾ? ಸ್ವಲ್ಪ ಟೈಟ್ ಆಗಿದೆ ಅನ್ಸುತ್ತೆ. ಬುದ್ಧಿ, ಮಗಿಗೆ ಮೈಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕು. ಅದಕ್ಕೆ ಅಮ್ಮವ್ರ ಹತ್ರ ಕಾಸು ಕೇಳೋಣ ಅಂತ ಬಂದೆ. ಅಷ್ಟೇನಾ? ಯಾಕೆ ಅಮ್ಮವ್ರ ಹತ್ರನೇ ಇಸ್ಕೋಬೇಕಾ? ನಾವು ಕೊಟ್ರೆ ಆಗಲ್ವಾ? ಬುದ್ಧಿ ಬುದ್ಧಿ ಬೇಗ ಕೊಡಿ ಬುದ್ಧಿ. ಮಗು ಬುದ್ಧಿ ಬುದ್ಧಿ ಯಾಕೆ ಬುದ್ಧಿ? ಬೇಗ ಕೊಡಿ ಬುದ್ಧಿ. ಅಲ್ಲಿ ಮುಚ್ಚಿಬಿಡುತ್ತೆ ಬುದ್ಧಿ. ನಿನ್ನ ಅವತ್ತು ಅರ್ಶನದ ಮೈಯಲ್ಲಿ ನೋಡ್ದಾಗ್ಲಿಂದ
ನಂಗೆ ನಿದ್ದೆನೇ ಬರ್ತಾ ಇಲ್ಲ. ಏನಂದ ಏನ್ ಚಂದ. ಬಾರೇಲೆ ಕತೆ ಆಮೇಲೆ ಹೇಳಿವಂತೆ. ಬೇಗ ಬುದ್ಧಿ 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 ಹಿಂಗೆಲ್ಲ ಮಾಡಬೇಡಿ ಬುದ್ಧಿ. ನಿಂಗೆ ದುಡ್ಡು ತಾನೇ ಬೇಕು, ನಿನ್ನ ಬಟ್ಟೆ ಎಲ್ಲ ಕೊಟ್ಬಿಡು, ನಾನು ನಿನ್ಗೇನು ಮಾಡಲ್ಲ. ನಿನ್ಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ನಿನ್ನ ಬಟ್ಟೆ ಎಲ್ಲ ನಂಗೆ ಕೊಟ್ಬಿಡು. ಅಮ್ಮೋರೆ ಅಮ್ಮೋರೆ ನೋಡಿ ಅಮ್ಮೋರೆ ದಣಿನ ಅಮ್ಮೋರೆ. ಅಮ್ಮ ಊರಲ್ಲಿ ಇಲ್ಲ ಅಮ್ಮ, ನೀನು ಇಲ್ಲಿ ಯಾರನ್ನ ಕರೆದ್ರೂ ಬರಲ್ಲ. ಎಲ್ಲೇ ಓಡೋದ್ಯಾ? ನಡಿಯ ಒಳಗೆ ನಡಿಯ. ಏನೇ ಕಾಸು ಕಿತ್ಕೊಂಡು ಮೈನರ್ದಾಗ್ಲಿಂದ ರಾಧಾ ರಾಧಾ ಅಂತ ನಾನ್ ಸಾಯ್ತಿದ್ರೆ ನೀನ್ ನೋಡಿದ್ರೆ ಮಗ ಮಗ ಅಂತ ಸಾಯ್ತಾ ಇದ್ಯಾ. ಮನೇಲಿ ಯಾರು ಇಲ್ಲ, ಒಂದು 10 ನಿಮಿಷ ಅಡ್ಜಸ್ಟ್ ಮಾಡ್ಕೊ. ರಾಧಾ, ಮಗು ಕರ್ಕೊಂಡು ಆಸ್ಪತ್ರೆಗೆ ಹೋಗು. ಆಯ್ತು ಅಮ್ಮೋರೆ. ಚಿನ್ನಿ ಚಿನ್ನಿ ಮಾಮ ಹೋಗೋಣ ಬಾ. ನೀನ್ ಮನುಷ್ಯನ ರಾಕ್ಷಸನ? ಇಷ್ಟಾದ್ರೂ ನಿನಗ್ ಬುದ್ಧಿ ಬಂದಿಲ್ಲ. ನಿನ್ ಬುದ್ಧಿಗಿಷ್ಟು. ಊರಲ್ಲೆಲ್ಲ ಗೌಡ್ತಿ ತಮ್ಮ ತಮ್ಮ ಅನ್ಕೊಂಡು ನೀನ್ ಆಡಿದಾಟನೇ ಆಗೋಯ್ತು. ನಿಧಿ ನಿಧಿ ಅಂತ ಎಷ್ಟು ಮಕ್ಕಳನ್ನ ಬಲಿ ಕೊಟ್ಟಿರ್ತೀಯ, ಎಷ್ಟು ಜನ ಹೆಣ್ಮಕ್ಳ ಜೀವನ ಹಾಳು ಮಾಡಿರ್ತೀಯ. ಅದೆಲ್ಲ ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಈ ಊರಿನ ಜನ ನನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಇವತ್ ನೀನ್ ಮಾಡಿರೋ ಕೆಲ್ಸಕ್ಕೆ ನನ್ನ ಮಗನ ಬಲಿ ಕೊಡ್ಬೇಕಾಗಿತ್ತು. ಏಯ್, ತಾಯಿಗೂ ತಂಗಿಗೂ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ವ್ಯತ್ಯಾಸ ಗೊತ್ತಿಲ್ದಿರೋ ನಾಯಿ ನೀನು. ನಾಳೆ ನೀನು ನನ್ನ ಸೆರ್ಗೂ ಕೈ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಅವತ್ತವ್ರಿಗೆ ಮಾತು ಕೊಟ್ಟಿದ್ದೆ, ಅಮ್ಮನ್ಗೆ ಭಾಷೆ ಕೊಟ್ಟಿದ್ದೆ, ಅದಕ್ಕೋಸ್ಕರ ನೀನು ಇಲ್ಲಿ ಉಳಿಸ್ಕೊಂಡಿದ್ದೆ. ಏಯ್, ಇಷ್ಟಾದ್ಮೇಲೆ ನೀನು ಈ ಊರಲ್ಲಿ ಇರಬಾರ್ದು. ಹೋಗೋ, ತೊಲ್ಗಾಚೆ. ಥೂ, ನನಗೆ ನಿನ್ ಮುಖನ ತೋರಿಸ್ಬೇಡ, ತೊಲ್ಗಾಚೆ. ಏನು ಮಾಡ್ತಿದ್ಯಮ್ಮ ಇಷ್ಟು ದಿನ ಮಗುನ ಮನೇಲಿ ಇಟ್ಕೊಂಡು? ಎಷ್ಟು ಸೀರಿಯಸ್ ಆಗಿದೆ ಗೊತ್ತಾ ನಿನಗೆ? ಮಗುಗೆ ತುಂಬ ಹುಷಾರಿಲ್ಲ. ಅವಳನ್ನ ಆದಷ್ಟು ಬೇಗ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು. ಬೆಂಗಳೂರ? ಇಲ್ಲ ಡಾಕ್ಟ್ರೆ, ನಮ್ಮ ತಾತ ಇದಕ್ಕೆಲ್ಲ ಆಸ್ಪತ್ರೆ ಯಾಕೆ, ಒಂದು ತಾಯ್ತ ಕಟ್ಸಿ ಮಂತ್ರ ಹಾಕ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ರು. ಹೇಳಿ ಮೇಡಮ್, ಏನಾಗಿದೆ ಅಂತ. ನಿಮ್ಮ ಹಳ್ಳಿ ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಬರೋದಿಲ್ಲ. ಯಾವಾಗ ನೋಡಿದ್ರು ತಾಯ್ತ ಮಾಟ ಮಂತ್ರ ಅಂತ ನಿಮ್ಮ ಜೀವನಗಳು ನೀವೇ ಕಲ್ಕೊತಾ ಇದ್ದೀರಾ. ವಿಷಯ ತುಂಬ ಸೀರಿಯಸ್ ಆಗಿದೆ. ಮಗು ನಿಮಗೆ ಉಳಿಬೇಕಂತಂದ್ರೆ ನಾಳೆ ಬೆಳಿಗ್ಗೆ ಮಗುನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ಲೇಬೇಕು. ಬೆಂಗಳೂರ್ಗ? ಏನಾಗಿದೆ ನಮ್ಮ ಚಿನ್ನಿಗೆ? ನೀವೇ ಒಂದು ಇಂಜೆಕ್ಷನ್ ಕೊಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಯಾಕೆ, ನೀನೇ ಡಾಕ್ಟರ್ ಆಗ್ಬಿಡು. ನಿನ್ನ ಮಗು ನಿನಗೆ ಉಳಿಬೇಕಂದ್ರೆ ನಾಳೆ ಬೆಳಗ್ಗೆ ಬೆಂಗಳೂರು ಕರ್ಕೊಂಡು ಹೋಗ್ಲೇಬೇಕು. ಡಾಕ್ಟರ್, ಎಷ್ಟಾಗತ್ತೆ? 1000ನಾ ಇಲ್ಲ 2000ನಾ? 1000 ಅಲ್ಲಮ್ಮ, ಲಕ್ಷಗಟ್ಲೆ ಆಗುತ್ತೆ. ಲಕ್ಷಗಟ್ಲೆನಾ? ಅಂಥದ್ದು ಏನಾಗಿದೆ ಡಾಕ್ಟರ್ ನಮ್ಮ ಚಿನ್ನಿಗೆ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲಮ್ಮ. ನಾನೆಲ್ಲ ವಿಷಯನೂ ಡೀಟೇಲಾಗಿ ಬರೆದಿದ್ದೀನಿ. ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ತೋರಿಸು. ಅಲ್ಲಿರೋ ಡಾಕ್ಟ್ರು ನಿಮಗೆಲ್ಲ ತಿಳಿಸಿ ಹೇಳ್ತಾರೆ. ತಗೋ ಈ ಚೀಟಿನ, ಬೆಂಗಳೂರು ಡಾಕ್ಟ್ರಿಗೆ ಹೋಗಿ ಕೊಡು. ಆಮೇಲೆ ಈ ಸಿರಪ್ನ ಮಾರ್ನಿಂಗ್ ತನಕ ಜ್ವರ ಬರ್ದೇ ಇರಂಗೆ ಇದನ್ನ ನೋಡ್ಕೊಂಡು ಆಗ್ತಾ ಇರಮ್ಮ. ಆಯ್ತು ಡಾಕ್ಟ್ರೆ. ಜೀವವೇ ಹೀಗೆ ತಕೆ ಮೌನವಾದಿನಿ, ಮಾತು ಬರದ ಮೂಕ ಹಕ್ಕಿಯಾದಿನಿ. ಯಾರೋ ಯಾವೂರೋ ಎಂದು ತಿಳಿಯದ ಕಂದಮ್ಮನಿಂದು, ಯಾರೋ ಯಾವೂರೋ ಎಂದು ತಿಳಿಯದ ಕಂದಮ್ಮನಿಂದು, ನಿನ್ನ ನರಸಿ ಬಂದದೇಕೋ ಶಿವನೇ ಬಲ್ಲನು.
ರಾಧಮ್ಮ ಯಾಕವ್ವ ಅಳ್ತಾ ಇದ್ಯಾ? ರಾಧಮ್ಮ ಮಾತಾಡವ್ವ, ಏನಾಯ್ತವ್ವ? ಹೇಳವ್ವ. ಹೇಳು, ಯಾಕೆ ಅಳ್ತಾ ಇದ್ಯಾ? ನೀನ್ ಹಿಂಗ್ ಅಳ್ತಾ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಡಾಕ್ಟ್ರ್ ಏನಂದ್ರಮ್ಮ? ತಾತ ಯಾಕವ್ವ? ನಾವೆಲ್ಲ ಪಾಪಿಗಳು ತಾತ. ಯಾಕವ್ವ? ಏನಾಯ್ತು ಹೇಳವ್ವ? ನಾವು ತಂದೆ ತಾಯಿನ ಕಳ್ಕೊಂಡ್ವಿ. ಕೂಲಿ ನಾಲಿ ಮಾಡ್ಕೊಂಡು ಹೆಂಗೋ ಜೀವನ ನಡೆಸ್ತಾ ಇದ್ವಿ. ಚಿನ್ನಿ ಎದಾಳ್ ಚಿನ್ನಿ, ಮಸ್ತ್ ಮನೆ ಬಂದಾನೆ, ಎದಾಳು. ಅವಳು ಬಂದ್ಲು ತಾತ. ಅಕ್ಕ ಅಕ್ಕ ಅನ್ಕೊಂಡು ಅವಳ ಗಿಳಿ ಮಾತಿಗೆ ನಾವೆಲ್ಲ ಮೋಸ ಹೋಗ್ಬಿಟ್ವಿ. ಬೇಡ, ಅವಳು ಬದುಕೋದಿಲ್ಲ ತಾತ. ಅಯ್ಯೋ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ತಾಳೆ ತಾತ. ನನ್ ಕಂದಮ್ಮ ಅವಳ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತೆ. ದೊಡ್ಡ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು. ಲಕ್ಷಾಂತರ ರೂಪಾಯಿ ಖರ್ಚಾಗತ್ತಂತೆ. ನಾನು ಎಲ್ಲಿಗೆ ಹೋಗಿ ದುಡ್ಡು ತರ್ಲಿ ತಾತ? ಅಯ್ಯೋ ಅಯ್ಯೋ ದೇವ್ರೆ, ನನ್ ಚಿನ್ನಿನ ಹೇಗಾದ್ರೂ ಉಳ್ಸಪ್ಪ. ಅಯ್ಯೋ ಅವಳ ತಂದೆ ತಾಯಿ ಬಂದ್ ಕೇಳಿದ್ರೆ ದೊಡ್ಡ ಆಸ್ಪತ್ರೆ ಅಂದ್ರೆ ನಮ್ಮಂತವ್ರಿಗೆ ಕನ್ಸು ಕಣವ, ಕನ್ಸು. ಸಾರಾಯಿ ಕುಡ್ದು ಕುಡ್ದು ಸಾಯ್ತೈತೆ. ಅವಳು ಬಂದು ಬಿಡಿಸ್ಬಿಟ್ಲು. ಅದ್ಯಾವ್ರು ಈ ಮಗಿ ಕಷ್ಟ ಕೊಡೋ ಬದ್ಲು ನನ್ನಾದ್ರೂ ಕರ್ಕೋಬಾರ್ದಾಗಿತ್ತ, ನಾನೇನ್ ಮಾಡ್ಲವ ರಾಧಾ? ಈಗ ನಾನು ಏನ್ ಮಾಡ್ಲಿ ತಾತ? ಏನಾಗಲ್ಲ ಕಣವ, ಅದ್ಯಾವ್ರವ್ನೆ. ದೇವ್ರೆ, ನನ್ ಕತ್ತನ್ನ ಹೇಗಾದ್ರೂ ಉಳ್ಸಪ್ಪ. ಅಳ್ಬೇಡ ಕಣವ, ಅಳ್ಬೇಡ. ನನ್ಗೆ ಅವಳು ಬೇಕು. ಸುಮ್ಕಿರವ. ನಿಂಗೆ ದುಡ್ಡು ತಾನೇ ಬೇಕು, ನಿನ್ನ ಬಟ್ಟೆ ಎಲ್ಲ ಕೊಟ್ಬಿಡು. ನಾನು ನಿನ್ಗೇನು ಮಾಡಲ್ಲ. ನಿನ್ಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ತಾತ. ನಾನು ಚಿನ್ನಿನ ಉಳಿಸ್ಕೋತೀನಿ ತಾತ, ನಾನು ಉಳಿಸ್ಕೋತೀನಿ. ದಣಿ ದ್ಯಾವ್ರು ಬಂದಾಗ ಬಂದ್ರಿ, ದ್ಯಾವ್ರು ದೊಡ್ಡೋನು. ಈಗ ನನ್ನ ಚಿನ್ನಿನ ನಾನು ಉಳಿಸ್ಕೋತೀನಿ. ಅವತ್ತು ನೀವು ನಾನು ಹೇಳ್ದಂಗೆ ಕೇಳು ಅಂದ್ರಲ್ಲ, ಇವತ್ತು ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ನೀವು ಏನಾದರೂ ಮಾಡ್ಕೊಳ್ಳಿ. ನನಗೆ ದುಡ್ಡು ಬೇಕು ದಣಿ, ನನಗೆ ದುಡ್ಡು ಬೇಕು ದಣಿ. ನಾನು ನನ್ನ ಮಗಿನ ಉಳಿಸ್ಕೋಬೇಕು. ಏ ರಾಧಾ, ಏನು ಹುಚ್ಚುಚ್ಚಂಗ್ ಮಾತಾಡ್ತಾ ಇದೆಯಲ್ಲೇ? ಅಯ್ಯೋ, ಅದ್ಯಾಕೆ ಹಂಗ್ ನಿಂತು ಬಿಟ್ರಿ? ಇವರೆಲ್ಲ ಅವ್ರೆ ಅಂತನಾ? ಹೆದರ್ಬ್ಯಾಡ್ರಿ, ನಾನ್ ಬರ್ತೀನಿ. ನೀವ್ ಎಲ್ ಕದ್ರು ರಾಧಾ, ಬುದ್ಧಿ ಗಿದ್ದಿ ಇದ್ಯೇನೆ ನಿನ್ಗೆ? ಅಯ್ಯೋ ಬಿಡಕ್ಕ, ಇದಕ್ಕೆಲ್ಲ ಕಾರಣ ಇವನೇಯ. ಇದಕ್ಕೆಲ್ಲ ಈ ನನ್ನ ಮಗನೇ. ಈ ಕೀಚಕನ ಮುಂದೆ ಸೆರಗೋಡ್ತೀಯ. ನಮ್ ದಣಿಗೆ ನನ್ ಮೈ ಮೇಲಿರೋ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ನಾನ್ ಬಟ್ಟೆ ಬಿಚ್ಚಿದ್ರೆ ಅವ್ರ ನಂಗೆ ಕೈ ತುಂಬಾ ದುಡ್ಡು ಕೊಡ್ತಾರೆ ಅಲ್ವಾ ದಣಿ? ನೀವೇ ಬೇಕಾದ್ರೆ ಬಿಚ್ಕೊಳ್ಳಿ ದಣಿ. ಅಯ್ಯೋ ದೇವ್ರೆ, ನಂಗೆ ದುಡ್ಡು ಕೊಡಿ ದಣಿ. ದಣಿ ದುಡ್ಡು ಕೊಡಿ ದಣಿ. ಬೆಂಗಳೂರು ಆಸ್ಪತ್ರೆಗೆ ಸೇರಿಸ್ಬೇಕು ನಮ್ ಚಿನ್ನಿನ. ಎದಳು ರಾಧಾ, ಎದಳು. ಹಾಗೆಲ್ಲ ಮಾತಾಡ್ಬಾರ್ದು, ಎದಳು. ದಣಿ ದುಡ್ಡು ಕೊಡಿ ದಣಿ. ನೀವ್ ನಂಗೆ ದುಡ್ಡು ಕೊಟ್ಟು ನನ್ ಚಿನ್ನಿ ಪ್ರಾಣನ ಉಳಿಸ್ಕೊಡಿ ದಣಿ. ನನ್ನ ತಾಯಿನೂ ಒಂದು ಹೆಣ್ಣು ಅಂತ ಮರೆತು ನಾನು ಕಚಡ ಕೆಲಸ ಮಾಡಕ್ ಹೋಗಿದ್ದೆ. ನನ್ನ ಕ್ಷಮಿಸ್ಬಿಡಮ್ಮ. ಇದುವರೆಗೂ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡು. ತಗೋ ದುಡ್ಡನ್ನ, ಮಗುನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸಮ್ಮ. ಈ ವಯಸ್ಸಿನಲ್ಲಿ ನೀನು ಹೆತ್ತು ತಾಯಿಗಿಂತ ಮಹಾ ತಾಯಿ ಅಂತ ತೋರಿಸ್ಬಿಟ್ಟೆ. ಹಾಗಾದ್ರೆ ನಾನು ನನ್ನ ಮಗುನ ಉಳಿಸ್ಕೋತೀನಿ. ಮಗಳೇ, ಯಾಕಮ್ಮ ಕತ್ಲಲ್ಲಿ ಕೂತಿದ್ಯಾ? ಕತ್ಲು ಬೆಳಕು ನಿಮಗ್ ಮಾತ್ರ, ಆದ್ರೆ ಈ ಕುರುಡಿಗೆ
ಬರೀ ಕತ್ಲೆ. ಆದರೂ ಈ ಕತ್ಲಲ್ಲಿ ನಾನು ಬೆಳಕು ಕಾಣ್ತಿದ್ದೆ. ಯಾವಾಗಂದರೆ ನನ್ನ ಖುಷಿ ನನ್ನ ಜೊತೆಲಿರುವಾಗ, ಅವಳು ನಗ್ನಗ್ತಿರೋವಾಗ, ನನ್ನ ಖುಷಿ ಮುದ್ದಾಗಿ ಮಾತಾಡ್ತಿರುವಾಗ. ಆದರೆ ಈಗ ಖುಷಿನೇ ಇಲ್ದ ಮೇಲೆ ಬರೀ ಕತ್ಲೆನಮ್ಮ. ಇನ್ನು ಬೆಳಕೆಲ್ಲಿಂದ ಬರುತ್ತೆ ಖುಷಿ? ಖುಷಿ ಅಮ್ಮ, ನಮ್ಮನೆ ಬೆಳಕು ಆರೋಗುತ್ತಲ್ಲಮ್ಮ, ನಮ್ಮನೆ ಬೆಳಕು ಆರೋಗುತ್ತಲ್ಲಮ್ಮ. ಖುಷಿ ಖುಷಿ ಅಮ್ಮ, ನನ್ನ ಖುಷಿ ಎಲ್ಲಮ್ಮ? ನನ್ನ ಖುಷಿ ಬೇಕಮ್ಮ ಅಮ್ಮ, ನನ್ನ ಖುಷಿ ಬೇಕು ಅಮ್ಮ, ನನ್ನ ಖುಷಿ ಬೇಕಮ್ಮ, ನನ್ನ ಖುಷಿ ಬೇಕು, ನನ್ನ ಖುಷಿ ಬೇಕು. ಎಲ್ಲ ನನ್ನಿಂದನೇ ಅಮ್ಮ, ಎಲ್ಲ ನನ್ನಿಂದನೇ, ನನ್ನಿಂದನೇ ಅಮ್ಮ. ನನ್ನ ಮಗಳು ಹಿಂಗಾಗೋದ್ಲು. ನನ್ನ ಖುಷಿ ಬೇಕಮ್ಮ. ಗೀತಾ, ಗೀತಾ, ಏನ್ ಗೀತಾ ಇದು? ಗೀತಾ, ಈಗ ಅಳ್ತಾ ಕುತ್ಕೊಂಡ್ರೆ ನಮ್ಮ ಮಗಳು ಸಿಗ್ತಾಳ? ಹೇಳ ಗೀತಾ. ಮಾವ, ನನ್ ಖುಷಿ ಮಾವ. ಗೀತಾ, ಅಳಬೇಡ ಗೀತಾ. ಗೀತಾ ನೋಡು, ನೀನ್ ಈಗ ಊಟ ಬಿಟ್ಟು ಹಿಂಗ್ ಕುಂತ್ಕೊಂಡ್ರೆ ಮಗಳು ಸಿಗ್ತಾಳ ಗೀತಾ? ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ, ಎಲ್ಲಾ ಕಡೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಮ್ಮ ಮಗಳು ಸಿಗ್ತಾಳೆ ಗೀತಾ. ನೋಡು, ನೀನ್ ಊಟ ಬಿಟ್ಟು ಕುತ್ಕೊಂಡ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಹೇಳು? ಮಾವ, ಕೇಳು 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 ಪುಟ್ಟ. ನಿಮ್ಗೆ ಈ ಕುರುಡಿ ಮೇಲೆ ಪ್ರೀತಿ ಇದೆ? ಅಯ್ಯಯ್ಯೋ, ನಿನ್ನ ಹೆಂಡತಿ ಕಣೆ. ನೋಡು, ಆಗಿದ್ದೆಲ್ಲ ಒಂದ್ ಕೆಟ್ಟ ಕನಸು ಅಂತ ತಿಳ್ಕೊ. ಇರ್ಲಿ, ಏನೇ ಇರ್ಲಿ, ನನ್ ಮೇಲಿನ ಕೋಪಕ್ಕೆ ನನ್ ಮಗಳನ್ನ ಹುಡುಕ್ತಾ ಇರ್ಬೇಡಮ್ಮ. ಅಯ್ಯೋ, ಹುಚ್ಚಿ ಹುಚ್ಚಿ, ಅವಳು 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 ನನ್ನ ಮಗಳಲ್ವಾ? ನನ್ಗೂ ಮಗಳಲ್ವಾ? ಇಲ್ಲಮ್ಮ, ಇಲ್ಲಮ್ಮ, ಖಂಡಿತ ಎಲ್ಲ ಕಡೆ ಹುಡ್ಕೋ ಪ್ರಯತ್ನ ಪಡ್ತಾ ಇದ್ದೀನಮ್ಮ. ಮಾವ, ಮಾವ, ಅವಳು ಇಲ್ದೆ ನನ್ ಬದುಕೋದಿಲ್ಲ. ಮಾತಾಡ್ಬೇಡಮ್ಮ, ನಾನ್ ಕಾಪಾಡ್ತೀನಮ್ಮ, ನಾನ್ ಕಾಪಾಡ್ತೀನಮ್ಮ. ಮಾವ, ನನ್ ಬದುಕಿರೋದೆ ಅವಳಿಗೋಸ್ಕರ ಮಾವ, ನನ್ ಬದುಕಿರೋದೆ ಅವಳಿಗೋಸ್ಕರ. ಗೀತಾ, ಖಂಡಿತ ನಮ್ಮ ಸಿಕ್ಕೇ ಸಿಗ್ತಾಳೆ ಗೀತಾ. ನೋಡು, ನಿನ್ ಹೆತ್ತ ಕರಳಿಗೆ ಎಷ್ಟು ಸಂಟ ಆಗುತ್ತೆ ಅಂತ ನನಗೂ ನೋವಿರುತ್ತಲ್ಲ ಗೀತಾ. ಮಾವ, ಮಾವ, ಹೇಳಮ್ಮ, ಪ್ರಾಮಿಸ್ ಮಾಡು ಮಾವ. ಏನ್ ಹೇಳಮ್ಮ ಗೀತಾ? ನೀವು ಖಂಡಿತ ನನ್ ಖುಷಿನ ಹುಡುಕ್ತಿರಲ್ಲ? ನೋಡು ಚಿನ್ನ, ನೋಡು ನೋಡು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ನವ್ರು ಎಲ್ಲ ಕಡೆ ಪ್ರಯತ್ನ ಪಡ್ತಾ ಇದಾರೆ. ನೋಡು ಚಿನ್ನ, ಅಮ್ಮ ಪ್ರಾಮಿಸ್ ಮಾಡಿ ನನ್ ಮಗಳನ್ನ ಹುಡುಕ್ತೀನಿ ಅಂತ. ಅಯ್ಯೋ ಗೀತಾ, ಅವಳು ನಿನಗೆ ಮಾತ್ರ ಮಗಳಲ್ಲಮ್ಮ, ನನಗೂ ಮಗಳಮ್ಮ. ಸುಳ್ಳು ಹೇಳ್ಬಾರ್ದು, ಅವಳು ನಮ್ಮ ಮಗಳು ಗೀತಾ. ನೋಡು, ನಾನು ಹುಡುಕ್ತಾ ಇರ್ತೀನಿ. ನೋಡು, ಎಲ್ಲ ಕಡೆ ಪ್ರಯತ್ನ ಪಡ್ತಾ ಇದ್ದೀನಮ್ಮ ಗೀತಾ. ಅಮ್ಮ, ನೀ ಹೇಳಮ್ಮ. ಮೇಡಮ್, ನಾವೆಲ್ಲ ಕಡೆ ಹುಡುಕ್ತಾ ಇದೀವಿ, ನೀವು ಸಮಾಧಾನ ಮಾಡ್ಕೊಳ್ಳಿ ಫಸ್ಟ್. ನಾನು ಮಗುನ ಹುಡ್ಕೊಂಡು ಬಂದೇ ಬರ್ತೀನಿ ಗೀತಾ. ಒಂದ್ ವಾರದಿಂದ ಅವ್ರು ಹಾಗೆ ಹೇಳ್ತಿದ್ದಾರೆ. ಅವ್ರಿಗೆ ಹೇಳಿ ನನ್ನ ಖುಷಿನ ಹುಡ್ಕೊಡಕ್ಕೆ. ನೆಕ್ಸ್ಟ್ ವೀಕ್ ನನ್ನ ಮಗಳಿಗೆ ಬ್ಲಡ್ ಕೊಡಿಸ್ಬೇಕು. ನೀ ಹೇಳಮ್ಮ, ಹೇಳು. ಕೊಟ್ಟಿಲ್ಲ ಅಂದ್ರೆ ನನ್ನ ಖುಷಿ ಬದುಕಲ್ಲ. ಅವಳು ಬದುಕಲ್ಲ ಅಂದ್ರೆ ನಾನು ಬದುಕಲ್ಲಮ್ಮ. ಅಕ್ಕ, ನಾನು ಬದುಕಲ್ಲ. ಏನ್ ತಾತ, ಊರಿಗೆ ಹೊಸಬ್ರಾ? ಹೌದು ಕಣ್ಲ ತಮ್ಮಯ್ಯ. ಯಾರು ಇವರೆಲ್ಲ? ನನ್ನ ಮೊಮ್ಮಗಳಿಗೆ ಹುಷಾರಿರಲಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಇಂಗ್ಲೀಷ್ ಗೊತ್ತಾಗಕ್ಕಿಲ್ಲ. ಈ ಆಸ್ಪತ್ರೆ ಅಡ್ರೆಸ್ ಸ್ವಲ್ಪ ಹೇಳು ಮಗ. ಏ ತಾತ, ಬಾ ತಾತ, ಹೋಗೋಣ. ಅಲ್ಲ ತಾತ, ಬ್ಯಾಗ್ ತುಂಬ ದುಡ್ಡು ಇಟ್ಕೊಂಡು ರೋಡಲ್ಲಿ ಹೋಗೋರ್ಗು ಬರೋರಿಗೆಲ್ಲ ಈ ಥರ ಅಡ್ರೆಸ್ ಕೇಳ್ತೀಯಲ್ಲ? ಕಾಲ ಬೇರೆ ಸರಿ ಇಲ್ಲ, ಯಾರೇ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಏನೂ ಆಗಲ್ಲ ಬಿಡು ತಮ್ಮಯ್ಯ. ಅದ್ಯಾವ್ರವನೇ? ನಾನೇ ಕಿತ್ಕೊಂಡು ಹೋಗ್ತೀನಿ. ದೇವ್ರೇ ದೇವ್ರೇ, ದುಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಲ್ಲಪ್ಪ. ಮೊಮ್ಮಗಳಿಗೆ ಆಸ್ಪತ್ರೆಗೆ ಅಂತ ತಂದಿದ್ನಲ್ಲ. ಯಾವ್ದೋ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟ ಅಕ್ಕ. ಏನಾದ್ರೂ ಮಾಡಿ ಅಕ್ಕ. ತಾತ ತಾತ, ಮೊದಲು ನನ್ನ ಮಗುನ ಯಾರಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಪ್ಪ. ಇನ್ನೇನ್ ಸಾಯೋ ಪರಿಸ್ಥಿತಿಲಿ ಇದ್ದಾಳೆ, ಕಾಸು ಬೇರೆ ಕರ್ಕೊಂಡು ಹೋಗ್ಬಿಟ್ರು. ಈಗ ನಂಗೆ ಯಾರು ಸಹಾಯ ಮಾಡ್ತಾರೆ? ಯಾರಾದ್ರೂ ಒಬ್ರು ನಮಗ್ ಸಹಾಯ ಮಾಡಿ ನನ್ನ ಮಗಿನ ಕಾಪಾಡಿ. ತಾತ
ದ್ಯಾವ್ರವನೇ ಕಣವ, ಹಂಗೆಲ್ಲ ಕೈ ಬಿಡಕ್ಕಿಲ್ಲ. ಅಳಬೇಡ, ಸುಮ್ಕಿರು. ಕೈನಾಗಿದ್ದ ಹಣನೂ ಕಳ್ಕೊಂಡ್ವಿ, ವಿಲಾಸನೂ ಕಳ್ಕೊಂಡ್ವಿ. ದ್ಯಾವ್ರೇ ನೀನೇ ದಿಕ್ಕು ಅಂದಾಗ ಆ ಜನಗಳೇ ದೇವರಾಗಿ ಇಲ್ಲಿ ಕರ್ಕೊಂಬಂದಿಲ್ವಾ? ಅಳಬೇಡ ಕಣವ, ಅಳಬೇಡ. ಚಿನ್ನಿಗೆ 100 ವರ್ಷ ಆಯ್ಸು, ಚೆನ್ನಾಗಾಗಿ ಬರ್ತಾಳೆ, ನಿನ್ ಜೊತೆ ಕುಣಿತಾಳೆ, ಆಡ್ತಾಳೆ. ಏನಜ್ಜ, ಏನಾಯ್ತು? ಏನಂತ ಹೇಳಪ್ಪ, ಮೊಮ್ಮಗಿಗೆ ಹುಷಾರಿಲ್ಲ, ಏನು ಕಾಯಿಲೆ ಅಂತ ಆ ಡಾಕ್ಟ್ರೇ ಹೇಳ್ಬೇಕಪ್ಪ. ಏನೇನೋ ಹೇಳ್ತಾರೆ. ಯೋಚನೆ ಮಾಡಬೇಡ ತಾತ, ಸದಾನಂದ ಮಹಾರಾಜರಿದ್ರೆ ಅವರೇ ಕಾಪಾಡ್ತಾರೆ. ಯಾರಮ್ಮ ಮಗು ಕಡೆಯವರು? ಡಾಕ್ಟರ್ ಕರೀತಿದ್ದಾರೆ, ಬನ್ನಿ. ಕರೀತಾವ್ರೆ. ಹಾ, ನಮಸ್ಕಾರ ಸರ್. ಮಗು ಏನಾಗಬೇಕಮ್ಮ ನಿನಗೆ? ನನ್ನ ತಂಗಿ ಸರ್. ಆ ಮಗುಗೆ ತೊಂದರೆ ಇದೆ, ಬೋನ್ ಮ್ಯಾರೋ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಕೆಲವು ಟೆಸ್ಟ್ ಮಾಡ್ತಾರೆ. ಅದಕ್ಕೆ ನೀವು ರೆಡಿ ಇದ್ದೀರಾ? ಹ್ಞೂ, ತಗೊಳ್ಳಿ ಸರ್. ನನ್ನ ದೇಹದಲ್ಲಿರೋದು ಏನು ಬೇಕಾದರೂ ತಗೊಳ್ಳಿ ಸರ್. ಬೇಕಾದರೆ ನನ್ನ ಪ್ರಾಣನೂ ತಗೊಳ್ಳಿ, ಆದರೆ ನನ್ನ ತಂಗಿನ ಮಾತ್ರ ಉಳಿಸ್ಕೊಡಿ ಸರ್. ಅದಕ್ಕೆ ಈಗ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀವಿ. ಹೋಗಿ ಸ್ಯಾಂಪಲ್ ಕೊಡಿ. ಆಯಿತು ಸರ್. ಥಲಸೀಮಿಯಾ ಅಂದರೆ ಒಂದು ರಕ್ತದ ಕಾಯಿಲೆ, ಆನುವಂಶಿಕ ಕಾಯಿಲೆ. ಇದು ಫ್ಯಾಮಿಲಿಯಲ್ಲಿ ರನ್ ಆಗ್ತಾ ಇರುತ್ತೆ. ಈ ಕಾಯಿಲೆಗೆ ಏನು ಕಾರಣ ಅಂತ ಹೇಳಿದ್ರೆ ಜೆನೆಟಿಕ್ ಡಿಸಾರ್ಡರ್. ಇದರಲ್ಲಿ ಏನಾಗ್ತದೆ ಅಂತಂದರೆ ರಕ್ತದಲ್ಲಿರೋ ಅಣುವಂಶ ಈ ಕೆಂಪು ರಕ್ತಗಳಲ್ಲಿರೋ ಒಂದು ಹಿಮೋಗ್ಲೋಬಿನ್ ಒಂದು ಅಂಶ, ಅದರಲ್ಲಿ ಜೀನ್ ಡಿಫೆಕ್ಟ್ ಆಗಿ ಹಿಮೋಗ್ಲೋಬಿನ್ ಸರಿಯಾಗಿ ಉತ್ಪತ್ತಿ ಆಗ್ತಾ ಇರೋದಿಲ್ಲ. ಆಗೇನಾಗುತ್ತೆ, ಆ ರಕ್ತ ಕಣಗಳು ಸಾಮಾನ್ಯವಾಗಿ ಅದರ ಲೈಫ್ ಟೈಮ್ಗಿಂತ ಬೇಗ ಡ್ಯಾಮೇಜ್ ಆಗ್ತಾ ಇರ್ತವೆ. ಹಾಗಾಗಿ ಅದರ ಪರಿಣಾಮದಿಂದ ಮಗುಗೆ ಅನಿಮಿಯಾ ಅಂತಾಗಿ ರಕ್ತ ಕಮ್ಮಿ ಆಗ್ತಾ ಇರುತ್ತೆ. ಈ ಥಲಸೀಮಿಯಾದಲ್ಲಿ 2 ಥರ ಇರುತ್ತೆ. ಒಂದು ಆಲ್ಫಾ ಥಲಸೀಮಿಯಾ, ಇನ್ನೊಂದು ಬೀಟಾ ಥಲಸೀಮಿಯಾ. ಆಲ್ಫಾ ಥಲಸೀಮಿಯಾ ಅಂದರೆ ಅದು ಪರ್ಟಿಕ್ಯುಲರ್ ಜೀನ್ ಡೆಫಿನೆಟ್ ಇದ್ದಾಗ ಆಲ್ಫಾ ಥಲಸೀಮಿಯಾ ಅಂತಾರೆ. ಬೀಟಾ ಥಲಸೀಮಿಯಾ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಜೀನ್ ಕಮ್ಮಿ ಇದ್ದಾಗ ಬೀಟಾ ಥಲಸೀಮಿಯಾ ಅಂತಾರೆ. ಇನ್ನೊಂದು ಥರ ಹೇಳೋದಾದರೆ ಅದರಲ್ಲಿ ಥಲಸೀಮಿಯಾ ಮೇಜರ್, ಥಲಸೀಮಿಯಾ ಮೈನರ್. ಈ ಥರ ಕಾಯಿಲೆಗಳು ಸಾಮಾನ್ಯವಾಗಿ ಸೌತ್ ಈಸ್ಟ್ ಏಷ್ಯಾ, ಮೆಡಿಟೇರಿಯನ್ ಕಂಟ್ರೀಸ್ ಮತ್ತು ಚೈನಾದಲ್ಲಿ ಕಂಡು ಬರ್ತವೆ. ಆದರೆ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ ಕೆಲವು ಸಲ ಮಕ್ಕಳು ಹುಟ್ಟೋವಾಗಲೇ ಸ್ಟಿಲ್ ಬರ್ತ್ ಅಂತ ಹೇಳ್ತೀವಿ. ಅವು ಹುಟ್ಟೋವಾಗಲೇ ಸತ್ತೋಗಿರ್ತವೆ. ಅಥವಾ ಕೆಲವು ಸಲ ಹುಟ್ಟಿದ ಮೇಲೆ ಆ ಮಕ್ಕಳಲ್ಲಿ ರಕ್ತದ ಅಂಶ ಕಮ್ಮಿ ಆಗಿರುತ್ತೆ. ಆ ಮಕ್ಕಳಿಗೆ ಜಾಂಡೀಸ್ ಆಗ್ಬೋದು, ಆ ಮಕ್ಕಳಲ್ಲಿ ಬೆಳವಣಿಗೆ ಕೊರತೆ ಆಗ್ಬೋದು, ಆ ಮಕ್ಕಳು ಬೇಗ ಬೇರೆ ಮಕ್ಕಳಷ್ಟು ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿ ಇಲ್ಲದೇ ಇರ್ಬೋದು. ಇಂಥ ಕೆಲವು ಸಿಂಪ್ಟಮ್ಸ್ ಕಂಡು ಬರ್ತವೆ. ಅಂಥ ಮಕ್ಕಳನ್ನ ವಿಚಾರಿಸಿದಾಗ ತಂದೆ ತಾಯಿಗಳಿಗೂ ಕೂಡ ಈ ಒಂದು ರಕ್ತದ ದೋಷ ಕಂಡು ಬರ್ತಾ ಇರ್ತದೆ. ಈ ಮಕ್ಕಳಿಗೆ ಸಾಮಾನ್ಯವಾಗಿ ಕೆಲವು ಟೆಸ್ಟ್ಗಳನ್ನ ಮಾಡ್ತಾರೆ. ಟೆಸ್ಟ್ಗಳನ್ನ ಮಾಡಿದಾಗ ಈ ಕಾಯಿಲೆ ಕನ್ಫರ್ಮ್ ಆಗುತ್ತೆ. ಆಮೇಲೆ ಈ ಕಾಯಿಲೆಗೆ ಏನು ಸಾಮಾನ್ಯವಾಗಿ ಟ್ರೀಟ್ಮೆಂಟು ಅಂತೇಳಿದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್, ರಿಪೀಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಯಾಕೆಂದರೆ ರಕ್ತದ ಅಂಶ ಕಮ್ಮಿ ಆಗ್ತಾ ಇರ್ತದೆ. ಈ ಮಕ್ಕಳಿಗೆ ಪದೇ ಪದೇ ರಕ್ತ ಕೊಡಬೇಕಾಗಿ ಬರ್ಬೋದು. ಇನ್ನೂ ಮುಂದುವರೆದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಟ್ರೀಟ್ಮೆಂಟ್ ಬಂದಿದೆ ಇವಾಗ, ಅದು ಮಾಡಿಸ್ಬೇಕಾಗ್ಬೋದು. ಅದರಲ್ಲಿ ಆಲ್ಫಾ ಥಲಸೀಮಿಯಾ ಅನ್ನೋ ಕಾಯಿಲೆ ಇದ್ದಾಗ ಆ ಮಕ್ಕಳು ಸಾಮಾನ್ಯವಾಗಿ ಕ್ಷೀಣವಾಗ್ತಾರೆ ಹೊರತು ಅವು ಸಾವನ್ನು ಅನುಭವಿಸೋದಿಲ್ಲ. ಆದರೆ ಬೀಟಾ ಥಲಸೀಮಿಯಾದಲ್ಲಿ ಆ ಮಕ್ಕಳು ಹೆಚ್ಚು ದಿವಸ ಬದುಕುಳಿಯೋದೇ ಇಲ್ಲ. ಬನ್ನಿ ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟ್ರೇ. ಇಲ್ಲೊಂದು ಮಗು ಇದೆ. ಈ ಮಗು ಹ್ಯಾಸ್ ಗಾಟ್ ಸಿಂಪ್ಟಮ್ಸ್ ಆಫ್ ಥಲಸೀಮಿಯಾ. ಅವ್ರಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಫಾರ್ಮ್ ಬೇಕಾಗ್ಬೋದು. ಇನ್ ಕೇಸ್ ಅವರ ರಿಲೇಷನ್ಸ್ದು ಬೋನ್ ಮ್ಯಾರೋ ಮ್ಯಾಚ್ ಆದರೆ ಅವ್ರದ್ದೇ ಬೋನ್ ಮ್ಯಾರೋ ಟ್ರಾನ್ಸ್ಫ್ಯೂಷನ್ ಮಾಡೋಣ. ಇಲ್ಲಾಂದರೆ ಮೇ ಬಿ ಹ್ಯಾವ್ ಟು ಗೋ ಫಾರ್ ದಿ ಪಬ್ಲಿಕ್ ಡೋನರ್ಸ್ ಫರ್ದರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಸ್. ನೋಡಿ ಇದ್ರ ಬಗ್ಗೆ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ.
ತಗೊಳ್ಳಿ ನೋಡಿ. ಕಮಿನ್ ಸಿಸ್ಟರ್, ಏನು ವಿಷಯ? ಮಗುದು ಬ್ಲಡ್ ಟೆಸ್ಟ್ ಕೊಟ್ಟಿದ್ರಲ್ಲ, ಬೋನ್ ಮ್ಯಾರೋ ಟೆಸ್ಟ್, ಯಾವುದು? ಅವ್ರ ಅಣ್ಣನ ಮ್ಯಾಚ್ ಆಗ್ತಿದೆ. ಓ ಹೌದಾ, ಗುಡ್ ನ್ಯೂಸ್. ರಿಪೋರ್ಟ್ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಸರ್, ಈ ಮಗು ನನಗೆ ಗೊತ್ತು. ಈ ಮಗುಗೆ ನಾನೇ ಫ್ಯಾಮಿಲಿ ಡಾಕ್ಟ್ರು. ಈ ಮಗು ಹುಡ್ದಾಗ್ಲಿಂದ ಮಗುಗೆ ಬ್ಲಡ್ ಟ್ರಾನ್ಸ್ಫರೇಷನ್ ನಾನೇ ಮಾಡಿಸ್ತಾ ಇದ್ದೀನಿ. ಡಾಕ್ಟರ್ ಬದ್ರಿ ಪ್ರಸಾದ್, ನೋಡಿ, ಇಟ್ಸ್ ಎ ಚಾಲೆಂಜಿಂಗ್ ಕೇಸ್. ಹಲೋ ಮಿಸ್ಟರ್ ಗೋಪಿ, ನಿಮ್ಮ ಮಗಳು ಮಂಗಳಾ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಆಗಿದ್ದಾಳೆ. ನೀವು ಇಮಿಡಿಯೇಟ್ ಬರಬೇಕು. ಹಾಂ, ನಮಸ್ಕಾರ, ಕೂತ್ಕೊಳ್ಳಿ. ಈಗ ಅಡ್ಮಿಟ್ ಆಗಿದ್ದಿಲ್ಲ, ಮಗು ಏನಮ್ಮ ಆಗ್ಬಿಟ್ಟು ನಿಮಗೆ? ನನ್ನ ತಂಗಿ ಸರ್. ಆ ಮಗು ನಿಮ್ಮ ತಂಗಿ ಅಲ್ಲ ಅಂತ ನನಗೆ ಗೊತ್ತಮ್ಮ. ಆದರೂ ಮಗು ತುಂಬ ಸೀರಿಯಸ್ ಆಗಿದೆ. ಇಮಿಡಿಯೇಟ್ ಆಪರೇಷನ್ ಮಾಡ್ತೀವಿ. ಡಾಕ್ಟ್ರೇ, ನಮ್ಮ ಮಗಿಗೆ ಕಾಯಿಲೆ ವಾಸಿ ಆಗ್ತದಾ? ಖಂಡಿತ ಗುಣ ಆಗುತ್ತೆ. ಈಗ ನಾನು ಆಪರೇಷನ್ ಥಿಯೇಟರ್ಗೆ ಹೋಗ್ತಾ ಇದ್ದೀನಿ. ಸಕ್ಸಸ್ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಆಯಿತು ಸ್ವಾಮಿ. ಗೀತಾ, 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 ನಮ್ ಖುಷಿ ಸಿಕ್ಬಿಟ್ಲ ಗೀತಾ. ನನ್ ಕಂದ ಸಿಕ್ಬಿಟ್ಲ. ಹಾ, ನನ್ ಖುಷಿ ಸಿಕ್ಬಿಟ್ಲ. ಹೌದು ಗೀತಾ. ಕರ್ಕೊಂಡೋಗಿ ನನ್ನ ಅವಳ ಹತ್ರ. ಗೀತಾ, ಹೋಗೋಣ. ಮೆತ್ತಿಗೆ 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 ಗೀತಾ, ಮೆತ್ತಿಗೆ. ದೇವ್ರೆ, ನನ್ನ ಚಿನ್ನಿನ ನೀನೇ ಉಳಿಸ್ಕೊಡ್ಬೇಕು ದೇವ್ರೆ. ನಾನು ನಿನ್ನ ನಂಬ್ಕೊಂಡೇ ಇರೋದು. ನಮ್ಮ ಚಿನ್ನಿ ಆರೋಗ್ಯವಾಗಿ ಬರಬೇಕು ದೇವ್ರೆ. ನೀನೇ ಒಂದು ದಾರಿ ತೋರ್ಸಪ್ಪ. ಆರದಿರಲಿ ಬೆಳಕು, ಆರದಿರಲಿ, ಬಾಡದಿರಲಿ ಬದುಕು, ಬಾಡದಿರಲಿ. ಇರುವುದೊಂದು ಪುಟ್ಟ ಹೃದಯ, ಹೃದಯಕ್ಕಿಂದು ಮಿಡಿತದ ಸಮಯ. ಇರುವುದೊಂದು ಪುಟ್ಟ ಹೃದಯ, ಹೃದಯಕ್ಕಿಂದು ಮಿಡಿತದ ಸಮಯ. ಪುಟ್ಟ ಕಂದಮ್ಮನ ಹೃದಯ ಜ್ಯೋತಿಯನ್ನು ಬೆಳಗುವ ಸಮಯ. ಆರದಿರಲಿ ಬೆಳಕು, ಆರದಿರಲಿ, ಬಾಡದಿರಲಿ ಬದುಕು, ಬಾಡದಿರಲಿ. ಮಾಂಸ ತುಂಬಿದ ದೇಹಕ್ಕೆ ನಾನು ನನ್ನದೆನ್ನುವ ಆಸೆ. ಅಳಿದು ಹೋಗುವ ನಮ್ಮಿ ದೇಹಕ್ಕೆ ಸ್ವಾರ್ಥದಿಂದಲೇ ಬದುಕುವ ಆಸೆ. ಭೋಗ ಭಾಗ್ಯದ ಕನಸನು ಬಿಟ್ಟು ಸೇವೆಯನ್ನು ಉಡುಗೆಯ ತೊಟ್ಟು, ಬೆಳಕನಾರಿಸೋ ಬಿರುಗಾಳಿ ತಡೆದು ಹಚ್ಚಿ ಬನ್ನಿರಿ ಹೃದಯದ ಬೆಳಕು. ಆರದಿರಲಿ ಬೆಳಕು, ಆರದಿರಲಿ, ಬಾಡದಿರಲಿ ಬದುಕು, ಬಾಡದಿರಲಿ. ರಕ್ತಹೀನತೆಯಿಂದ ಬಳಲುವ ಕೋಟಿ ಕೋಟಿ ಮಕ್ಕಳು ಎಷ್ಟೋ, ಕರುಳ ಬಳ್ಳಿಯು ಬಾಡುತ್ತಲಿರಲು ಹೆತ್ತ ಕರುಳಿನ ನೋವುಗಳೆಷ್ಟೋ. ಜಾತಿ ಮತಗಳ ಭೇದವ ಬಿಟ್ಟು ಪ್ರಾಣ ಉಳಿಸಿ ರಕ್ತವ ಕೊಟ್ಟು, ಅಸ್ಥಿ ಮಜ್ಜೆಯ ದಾನವ ನೀಡಿ ತಲಸಿಮಿಯದಿಂದ ಮುಕ್ತಿಯ ನೀಡಿ. ಆರದಿರಲಿ ಬೆಳಕು, ಆರದಿರಲಿ, ಬಾಡದಿರಲಿ ಬದುಕು, ಬಾಡದಿರಲಿ. ಇರುವುದೊಂದು ಪುಟ್ಟ ಹೃದಯ, ಹೃದಯಕ್ಕಿಂದು ಮಿಡಿತದ ಸಮಯ. ಇರುವುದೊಂದು ಪುಟ್ಟ ಹೃದಯ, ಹೃದಯಕ್ಕಿಂದು ಮಿಡಿತದ ಸಮಯ.
ಪುಟ್ಟ ಕಂದಮ್ಮನ ಹೃದಯ ಜ್ಯೋತಿಯನ್ನು ಬೆಳಗುವ ಸಮಯ. ಆರದಿರಲಿ ಬೆಳಕು ಆರದಿರಲಿ, ಬಾಡದಿರಲಿ ಬದುಕು ಬಾಡದಿರಲಿ. ಕುತ್ಕೋ ಮೆಲ್ಲಗೆ ಮೆಲ್ಲಗೆ. ನೋಡ್ದಿಯಲ್ಲ ಖುಷಿಗೆ ಆಪರೇಷನ್ ನಡೀತಾ ಇದೆಯಲ್ಲಮ್ಮ. ನೀನೇ ನೋಡಿದ್ಯಲ್ಲ ನಮ್ ಖುಷಿಗೆ ಆಪರೇಷನ್ ನಡೀತಾ ಇದೆಯಲ್ಲ. ನೀನ್ ಸಮಾಧಾನ ಮಾಡ್ಕೋ, ಏನು ಆಗೋದಿಲ್ಲ. ಮಾವ ನನ್ನ ಮಗಳಿಗೆ ಡೋನರ್ ಸಿಕ್ಬಿಟ್ರಂತೆ. ಹೌದು ಹೌದು ಪುಟ್ಟ. ಆ ದೇವ್ರ ದೊಡ್ಡೋನು. ನಾನು ಹೇಳಿಲ್ವಾ ಯಾರಾದ್ರೂ ಒಬ್ರು ನನ್ನ ಖುಷಿ ಪ್ರಾಣ ಉಳ್ಸೋಕೆ ಬಂದೇ ಬರ್ತಾರೆ ಅಂತ. ಹೌದಮ್ಮ ಹೌದು. ನೋಡಿ ಬಂದ್ಬಿಟ್ರು. ಮಾವ ನನ್ನ ಖುಷಿ ತುಂಬ ಚೆನ್ನಾಗಿ ಆಗ್ಬಿಡ್ತಾಳೆ. ಇನ್ಮೇಲಿಂದ ನನ್ನ ಕಂದ ಎಲ್ಲರ ಮಕ್ಕಳಾಗೆ ಖುಷಿಯಾಗಿ ನಗ್ನಗ್ತಾ ಆಟ ಆಡ್ತಿರ್ತಾಳೆ ಅಲ್ವಾ ಮಾವ? ಖಂಡಿತ ಮಗಿತಾ, ಖಂಡಿತ. ಮಿಸ್ಟರ್ ಗೋಪಿ, ಆಪರೇಷನ್ ಇಸ್ ಸಕ್ಸಸ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೀದಿಲ್ಲ ಡಾಕ್ಟ್ರೆ. ಇಟ್ಸ್ ಓಕೆ ಡಾಕ್ಟ್ರೆ. ಹಾಗಾದ್ರೆ ನನ್ನ ಖುಷಿ ಖಂಡಿತ ಗುಣ ಆಗಿದ್ದಾಳಮ್ಮ, ಪರ್ಫೆಕ್ಟ್ ಆಗಿದ್ದಾಳೆ. ಬಟ್ ಆದರೂ 3 ತಿಂಗಳು ಅಬ್ಸರ್ವೇಷನ್ ಇಡಬೇಕು. ಥ್ಯಾಂಕ್ ಯು ಡಾಕ್ಟ್ರೆ. ನನ್ನ ಖುಷಿಗೆ ಮರು ಜನ್ಮ ಕೊಟ್ಟು ನನ್ನ ಮಡ್ಲಿಗೆ ಹಾಕಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಡಾಕ್ಟ್ರೆ. ನಿಮ್ಮ ಮಗಳನ್ನ ಉಳಿಸಿದ್ದು ನಾವು ಅಲ್ಲ, ಆ ದೇವರು ಅಲ್ಲ. ಬಾರಮ್ಮ ಇಲ್ಲಿ ಬಾರಮ್ಮ. ವಯಸ್ಸಲ್ಲಿ ಚಿಕ್ಕ ಹುಡುಗಿ ಆದ್ರೂ ಎತ್ತು ಮಗುವಿಂದ ಹೆಚ್ಚಾಗಿ ಆರೈಕೆ ಮಾಡಿ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿ ಜೀವದಾನ ಮಾಡಿದಾಳೆ. ಏನೇ ಕೃತಜ್ಞತೆ ಹೇಳ್ಬೇಕಂದ್ರೆ ಇವಳಿಗೆ ಇವಳು ತಮ್ಮನಿಗೆ ಹೇಳ್ಬೇಕು. ಇವ್ರ ತಮ್ಮನ ಬೋನ್ ಮ್ಯಾರನೇ ಮ್ಯಾಚ್ ಆಗಿರೋದು. ಯಾವ ರಕ್ತ ಸಂಬಂಧನೂ ಏನೋ ಗೊತ್ತಿಲ್ಲ. ಮಿಸ್ಟರ್ ಗೋಪಿ, 1 ನಿಮಿಷ ಬನ್ನಿ. ಅಕ್ಕ ಹುಷಾರಾಗ್ಬಿಟ್ಲಕ್ಕ. ನೆನಪಾಯ್ತಾ ಇಲ್ವಲ್ಲ? ತುಂಬ ಥ್ಯಾಂಕ್ಸ್ ಪುಟ್ಟ. ನನ್ನ ಮಗಳಿಗೆ ಮರು ಜನ್ಮ ಕೊಟ್ಟಿದ್ದೀರಾ. ನಿಮ್ಮ ಋಣನ ನಾನು ಕೊನೆ ತನಕ ಮರೆಯಲ್ಲಮ್ಮ. ನಿಮ್ಮ ತಮ್ಮನ ಬೋನ್ ಮೇರನ್ ತೆಗೆದು ನನ್ನ ಮಗಳಿಗೆ ಜೀವದಾನ ಮಾಡಿದ್ದೀರಾ. ಅಕ್ಕ ಅಳ್ಬೇಡಿ ಅಕ್ಕ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಉಪಕಾರನ ನಾ ಮರೆಯೋಕ್ಕಾಗಲ್ಲಮ್ಮ. ನಿಮ್ಮ ಹೆತ್ತ ತಂದೆ ತಾಯಿ ತುಂಬ ಪುಣ್ಯವಂತರಮ್ಮ. ನಮಗೆ ತಂದೆ ತಾಯಿ ಇಲ್ಲ, ನಾವು ಅನಾಥರು. ನಾನು ನನ್ನ ತಮ್ಮ ಮತ್ತು ನನ್ನ ತಾತ ಅಷ್ಟೇ. ಅಕ್ಕ ನಾನು ಚಿನ್ನಿಗೆ ಕೇಳ್ತಾನೆ ಇದ್ದೆ, ಅಕ್ಕ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ. ಆದರೆ ಅವಳು ಯಾವತ್ತೂ ಹೇಳಲೇ ಇಲ್ಲ ಅಕ್ಕ. ನಮ್ಮ ಹಳ್ಳಿಗೆ ಬಂದಿದ್ದಕ್ಕೆ ತಾನೇ ಈ ಥರ ಆಗಿತ್ತು. ಅದೇ ನಿಮ್ಮನೇಲಿ ಇದ್ದಿದ್ರೆ ಸಂದಾಕಿರ್ತಾ ಇದ್ಲು. ಅಕ್ಕ ಡಾಕ್ಟ್ರು ನಿಮ್ಮ ತವ ಏನೋ ಹೇಳ್ತಾ ಇದ್ರು. ಏನು ಹೇಳಿದ್ರು ಅಕ್ಕ? ನಮ್ಮ ಚಿನ್ನಿ ಹುಷಾರಾಗಿ ಬರ್ತಾಳಕ್ಕ? ಹೇಳಕ್ಕ. ಕಂದ, ಖುಷಿ ಬೇಗ ಹುಷಾರಾಗ್ತಾಳಂತೆ. ಅವಳು ಎಲ್ಲ ಮಕ್ಕಳಾಗೆ ಖುಷಿಯಾಗಿ ನಗ್ನಗ್ತಾ ಆಟಾಡ್ತಾಳಂತೆಮ್ಮ. ಇದೆಲ್ಲ ನಿಮ್ಮಿಂದನೇಮ್ಮ, ನಿಮ್ಮಿಂದನೇ ತಾತ. ಇದೆಲ್ಲ ನಿಮ್ಮಿಂದನೇ ತಾತ. ಇರ್ಲಿ ಬಿಡವ್ವ, ಬಹು ಸಂತೋಷನವ್ವ. ಸಂತೋಷ. ಅವಳು ಸಂದಾಗಾದ್ರೆ ಸಾಕವ್ವ, ಸಂದಾಗಿದ್ರೆ ಸಾಕು. ಅದ್ಯಾವ್ರವನೇ. ಅಕ್ಕ ಚಿನ್ನಿ ನಮ್ಮ ಊರ್ನಾಗೆ ನಮ್ಮ ಹಳ್ಳಿ ಮಕ್ಳು ಜೊತೆ ಅಂತಾಗಿ ಡ್ಯಾನ್ಸ್ ಆಡ್ಕೊಂಡೆಲ್ಲ ಇರ್ತಾ ಇದ್ಲು ಅಕ್ಕ. ಹೌದಾ? ನನ್ನ ಖುಷಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ಲಾ? ಅಕ್ಕ ಊರೆಲ್ಲ ಸುತ್ತಾಡವಳ? ಅಯ್ಯೋ ಕಂದ, ನಾನು ನೋಡಕ್ಕಾಗ್ಲಿಲ್ವಲ್ಲ. ಇದ್ರೂ ನಾನು ನೋಡಕ್ಕಾಗಲ್ವಲ್ಲ. ಬಿಡು. ಅಂತ ಮಗುಗೆ ಜ್ವರ ಬಂದು ಹೆಂಗಾಗೋಯ್ತಕ್ಕ? ಎಲ್ಲ ನಂದಕ್ಕ ತಪ್ಪು, ಕ್ಷಮಿಸ್ಬಿಡಕ್ಕ. ರಾಧಾ ಯಾಕವ್ವ ಅಳ್ತಾ ಇದ್ಯಾ? ಡಾಕ್ಟರ್ ಹೇಳಿದ್ರು ತಾನೇ ಸಂದಾಗಾಗ್ತಾಳೆ ಅಂತ. ಸುಮ್ನಿರಮ್ಮ, ಖುಷಿಗೆಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು ನಮ್ಗೆ. ಅಕ್ಕ ರಾಧಾ ಇವಾಗ್ಲಾದ್ರೂ ಏನಾದ್ರು ತಿನ್ನವ್ವ. ನೀನಾರ ಹೇಳವ್ವ, 3 ದಿನ ಆಯ್ತು ನೀರು ಕುಡ್ದಿಲ್ಲ ಕಣವ್ವ. ನೀನಾರ ಹೇಳವ್ವ ತಿನ್ನು ಅಂತ. ಇಲ್ಲ, ನಾನು ಚಿನ್ನಿ ಬರೋವರೆಗೂ ನಾನು ತಿನ್ನಲ್ಲ. ತಿನ್ನವ್ವ, ನೀನಾದ್ರೂ ಹೇಳ್ತಾಯಿ. ಸುಸ್ತಾಗಿದ್ದಾಳೆ ಕಣವ್ವ. ಮಾಡಬಾರ್ದು ಕಂದ, ತಿನ್ಬೇಕು ಕಂದ, ತಿನ್ನವ್ವ. ಅಕ್ಕ ನೀನು ಚಿನ್ನಿ ಕಾಂಡಾಗ್ಲಿಂದ ತಿಂದಿಲ್ಲ ತಾನೆ? ನೀನ್ ತಿನ್ನು, ಆಮೇಲೆ ನಾನು ತಿಂತೀನಿ. ಇಬ್ರು ತಿನ್ರವ್ವ. ನನ್ಗೆ ಹೇಗ್ ಕಂದ ಊಟ ಸೇರುತ್ತೆ? ಅವಳು ಕಾಣ್ತಿಲ್ಲ ಅಂದಾಗ. ಹಂಗಂದ್ರೆ ನಾನು ತಿನ್ನಲ್ಲ.
ಹಂಗನ್ಬೇಡ ಕಂದ. ನಾನು ತಿಂತೀನಿ, ನೀನು ತಿನ್ಬೇಕು. ಅಳ್ಬೇಡ, ತಗೋ ಅಕ್ಕ. ಗೀತಾ ಗೀತಾ, ಆಪರೇಷನ್ ಸಕ್ಸಸ್ ಆಯ್ತಮ್ಮ. ಆ ದೇವ್ರು ದೊಡ್ಡವನು. ಇನ್ 1 ಅವರಲ್ಲಿ ನಮ್ ಖುಷಿ ನಾವು ನೋಡ್ಬೋದಮ್ಮ. ಹೌದಾ? ಹೌದಾ ಮಾವ? ಹೌದಮ್ಮ ಗೀತಾ. ಮಾವ, ಇವ್ರು ನಮ್ಮ ಪಾಲಿನ ದೇವ್ರು. ಇವಳು ತಮ್ಮ, ಇವ್ರ ತಾತ, ಇವರೆಲ್ಲರೂ ನಮ್ಮ ಜೊತೆಗೆ ನಮ್ಮನೇಲೇ ಇರಬೇಕು. ಏನಂತೀರ ಮಾವ? ಆಯ್ತು. ಇವರಿಬ್ಬರನ್ನ ನಾವು ದತ್ತಕ್ಕೆ ತಗೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಇವ್ರನ್ನೆಲ್ಲ ನಮ್ಮನೇಲೇ ಇಟ್ಕೊಳ್ಳೋಣ. ನಮ್ಮ ಗೀತಾ, ಇವ್ರು ಮಾಡಿರೋ ಉಪಕಾರನ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ ಗೀತಾ. ಉಪಕಾರ ಪ್ರತಿ ಉಪಕಾರ. ದೊಡ್ಡ ದೊಡ್ಡ ಮಾತುಗಳು. ಅಪ್ಪ ಗೋಪಿ, ನನ್ನ ಗುರ್ತು ಸಿಕ್ತಾ? ನೀವು ಏನಪ್ಪ ಗೋಪಿ, ನನ್ನ ಮಗಳು ಸತ್ತು 6 ತಿಂಗಳಾಯ್ತು. ಇವಾಗ ಬಂದಿದ್ಯಲ್ಲಪ್ಪ. ನಾವು ಸತ್ತಿದ್ದೀವೋ ಬದುಕಿದೀವೋ ಅಂತ ನೋಡೋಕೆ ಬಂದಿಯಪ್ಪ. ನನ್ನ ಮೊಮ್ಮಕ್ಕಳನ್ನ ನನ್ನ ರಟ್ಟೆಯಲ್ಲಿ ಶಕ್ತಿ ಇರೋವರೆಗೂ ಕೂಲಿನೋ ನಾಲಿನೋ ಮಾಡಿ ಸಾಕಿ ಬೆಳೆಸ್ತೀನಿ. ಯಾವುದೋ ಕಣ್ಣಿಲ್ದ ಮಗನ ಮದುವೆ ಆಗಿದ್ಯಾ, ಸಾಯೋವರೆಗೂ ಚೆನ್ನಾಗಿ ನೋಡ್ಕೊ. ನಿನ್ನ ದುಡ್ಡು ಯಾರಿಗೆ ಬೇಕು? ಹೋಗಪ್ಪ ಹೋಗು. ಮಾವ ನೀವಾ? ಅಲ್ಲಮ್ಮ, ಇವ್ರನ್ನ ಯಾರು ಅನ್ಕೊಂಡೆ? ನಿಮ್ಮ ಅಪ್ಪ. ಇವರಿಬ್ರು ನಿನ್ನ ಮಕ್ಕಳೇ. ಇವರಿಬ್ರು ನನ್ನ ಮಕ್ಕಳ? ನನ್ನ ಜ್ಯೋತಿ ಮಕ್ಕಳ? ರಾಧಾ, ಇವರೇ ನಿಮ್ಮ ಅಪ್ಪ. ಚಿನ್ನಿ ನಿನ್ ಸ್ವಂತ ತಂಗಿನಮ್ಮ. ಚಿನ್ನಿನ? ತಾತ ತಾತ ಏನ್ ಹೇಳ್ತಾ ಇದ್ಯಾ ತಾತ? ನಮ್ ಚಿನ್ನಿ ಅವರ? ನಮ್ಮಪ್ಪನ? ಹೌದಮ್ಮ, ಹೌದು. ನಾನು ಪಾಪಿ. ನಿಮ್ಮಮ್ಮನ್ನ ನಿಮ್ಮನ್ನ ನಡು ನೀರಲ್ಲಿ ಬಿಟ್ಟು ಹೋದ ಪಾಪಿ ನಾನು. ಮಾವ, ಹಾಗಾದ್ರೆ ರಾಧಾಕೃಷ್ಣ ನಮ್ಮ ಮಕ್ಕಳೇನಾ? ಹೌದಮ್ಮ, ಹೌದು. ರಾಧಾ ಚಿನ್ನಿ ಇಬ್ರು ನಿನ್ ಮಕ್ಕಳೇ ಇನ್ ಮುಂದೆ. ಹೌದು ಗೀತಾ, ನಮ್ಮ ಮಕ್ಕಳೇ. ಅಕ್ಕ ಅಲ್ಲ ಕಂದ, ಅಮ್ಮ ಅನ್ನು. ನನಗೆ 3 ಜನ ಮಕ್ಕಳು. ಮಾವ, ನನಗೆ ಒಂದು ಆಸೆ ಇದೆ. ಏನು ಗೊತ್ತಾ? ನನಗೆ ನನ್ನ ಮಕ್ಕಳು ನೋಡಬೇಕು ಅಂತ, ನನ್ನ ಖುಷಿನ ನೋಡಬೇಕು ಅಂತ. ನನಗೆ ಆಪರೇಷನ್ ಮಾಡಿಸ್ತೀರಾ ಅಲ್ವಾ ಮಾವ? ಆಯ್ತಮ್ಮ, ಮಾಡಿಸ್ತೀನಿ. ನೋಡಬೇಕು, ಖಂಡಿತವಾಗ್ಲೂ ಮಾಡಿಸ್ತೀನಮ್ಮ. ಮಾಡಿಸ್ತೀರಲ್ಲ? ನಂಗೆ ಇದೊಂದೇ ಖುಷಿ ಮಾವ ಲೈಫಲ್ಲಿ. ತಾತ, ಕಾಫಿ ತಗೋ ತಾತ. ಹೇಗಿದೆ ತಾತ ಕತೆ? ಏನಂತ ಹೇಳಮ್ಮ, ಹೇಳೋದಕ್ಕೆ ಮಾತುಗಳೇ ಬರ್ತಾ ಇಲ್ಲ. ನಿನ್ನ ಜೀವನದಲ್ಲಿ, ಚಿನ್ನಿ ಜೀವನದಲ್ಲಿ ನಡೆದ ಘಟನೆನ ಎಷ್ಟು ನೈಜವಾಗಿ ಬರೆದಿದ್ಯಮ್ಮ. ಹೌದು ತಾತ, 1 ವರ್ಷ ಆಯ್ತಲ್ಲ. ಅನಾಥರಾಗಿದ್ದು ನಮಗೆ ತಂದೆ ತಾಯಿ ಸಿಕ್ಕಿದ್ರು, ಚಿನ್ನಿಗೆ ಮರುಜನ್ಮ ಸಿಕ್ತು. ಎಲ್ಲಾರ್ಗೂ ಒಂದು ಹೊಸ ಜೀವನ ಸಿಕ್ತಲ್ಲ ತಾತ? ಹೌದವ್ವ. ಅದಕ್ಕೆ ತಾತ ನನ್ನ ಎಲ್ಲ ನೆನಪುಗಳನ್ನು, ನೋವುಗಳನ್ನು ಕತೆಯಾಗಿ ಬರೆದಿದ್ದೀನಿ. ನಿಮ್ಮಪ್ಪ ಫೋನ್ ಮಾಡಿದ್ರವ್ವ? ಹಾ ತಾತ, ಅಮ್ಮಂಗೆ ಕಣ್ಣು ಆಪ್ರೇಷನ್ ಬೇರೆ ಆಗಿದೆಯಲ್ವಾ. ಈಗ ಕೊರೋನಾ ಅಲ್ವಾ. ಅಪ್ಪ ಅಮ್ಮ ಚಿನ್ನಿ ಕೃಷ್ಣ ಎಲ್ಲ ತೋಟದ ಮನೇಲೇ ಇದ್ದಾರೆ. ಈ ಸಿಟಿಗೆ ಬಂದರೆ ಕಾಯಿಲೆ ಅಂಟ್ಕೊಂಡ್ಬಿಡತ್ತಲ್ವಾ. ಹೌದವ್ವ, ಈ ಕರೋನಾ ಬಂದು ಎಷ್ಟು ಜನ ಸಂಕಷ್ಟಕ್ಕೆ ಸಿಗಾಕೊಂಡಿದಾರಮ್ಮ. ಎಷ್ಟು ಡಾಕ್ಟರ್ಸು, ಎಷ್ಟು ನರ್ಸ್ಗಳು, ಎಷ್ಟು ಆಶಾ ಕಾರ್ಯಕರ್ತೆಯರು ಎಲ್ಲರೂ ಸೇವೆ ಮಾಡಿ ಎಲ್ಲರನ್ನೂ ಉಳಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜನರಿಗೆ ಕೆಲಸ ಇಲ್ಲ, ಎಲ್ಲ ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಈ ಮಹಾಮಾರಿ ಕಾಯಿಲೆ ಅದು ಯಾವಾಗ ತೊಲಗಿ ಹೋಗುತ್ತೋ, ನಮ್ಮ ದೇಶ, ನಮ್ಮ ಜನ, ನಾವೆಲ್ಲ ಯಾವಾಗ ಸುಭಿಕ್ಷವಾಗಿರ್ತೀವೋ ಆವಾಗ ಎಲ್ಲರಿಗೂ ಒಳ್ಳೇದಾಗುತ್ತಮ್ಮ. ಆ ದೇವರು ಈ ಕೊರೋನಾದಿಂದ ಎಲ್ಲರಿಗೂ ಮುಕ್ತಿ ಕೊಡ್ಲಮ್ಮ. ರಕ್ತದಾನ ಮಾಡಿ, ರಕ್ತಪಾತ ಮಾಡಬೇಡಿ, ನೇತ್ರದಾನ ಮಾಡಿ, ನರಮೇಧ ಮಾಡಬೇಡಿ, ಅಂಗಾಂಗಗಳ ದಾನ ಮಾಡಿ, ಅತ್ಯಾಚಾರ ಮಾಡಬೇಡಿ, ಮಾಸ್ಕ್ ಧರಿಸುವಿಕೆ ಮರೆಯದಿರಿ, ಸಾಮಾಜಿಕ ಅಂತರ ಬಿಡದಿರಿ, ಕರೋನಾ ವೈರಸ್ನಿಂದ ಪಾರಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.